यतिराज यतिराज जय हो यतिराज यतिराज रामानुज जय हो रामानुज जय हो यतिराज 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 जय हो यतिराज यतिराज रामानुज जय हो रामानुज जय हो विशिष्टाद्वैता प्रतिपादक यतिराज श्री वैष्णव कुल गुरुवे गुरुवर्य यतिराज श्री वैष्णव कुल गुरुवे गुरुवर्य यतिराज 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 जय हो यतिराज। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಾವು ಸಂದರ್ಶನ ಮಾಡುವ ವಾರದ ವಿಶೇಷ ವ್ಯಕ್ತಿ ಸುಮಾರು 1000 ವರ್ಷಗಳ ಇತಿಹಾಸವಿರುವ ಗ್ರಾಮಕ್ಕೆ ಸೇರಿದವರು. ಅವರೇ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆರೆತೊಂಡನೂರು ಗ್ರಾಮದ ನಿವಾಸಿ ಶ್ರೀ ರಾಮೇಗೌಡ ಅವರು. ನಮ್ಮ ಶ್ರೀ ಯದುಗಿರಿ ಯತಿರಾಜ ಮಠಕ್ಕೂ ತೊಂಡನೂರಿಗೂ ಬಹಳ ಹತ್ತಿರವಾದ ಸಂಬಂಧವಿದೆ. ಸುಮಾರು 950 ವರ್ಷಗಳ ಹಿಂದೆ ಶ್ರೀರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಪಾದಸ್ಪರ್ಶ ಮಾಡಿದಾಗ ಸುಮಾರು 12 ವರ್ಷಗಳ ಕಾಲ ತಮ್ಮ ದಿವ್ಯ ಜೀವನವನ್ನು ನಡೆಸಿದಂತಹ ಪುಣ್ಯಭೂಮಿ ಈ ಕೆರೆತೊಂಡನೂರು. ಭಕ್ತಪುರಿ, ರಾಮಾನುಜ ಚತುರ್ವೇದಿ ಮಂಗಲ ಎಂದು ಪ್ರಸಿದ್ಧಿ ಪಡೆದಂತಹ ತೊಂಡನೂರು ನಮ್ಮ ದೇಶಕ್ಕೆ ಒಂದು ಮಾದರಿ ಗ್ರಾಮವಾಗಿ ಪರಿವರ್ತಿಸುವಂತಹ ಮಹಾ ಸಂಕಲ್ಪದೊಂದಿಗೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರು ತೊಂಡನೂರು ಗ್ರಾಮದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆಗಳಿಗೆ ಪ್ರಾರಂಭದಿಂದಲೂ ನಮ್ಮ ಶ್ರೀಮಠದೊಂದಿಗೆ ಜೊತೆಯಲ್ಲಿ ಇದ್ದು ಅಲ್ಲಿ ನಡೆಯುತ್ತಿರುವ ಎಲ್ಲ ಸೇವಾ ಕಾರ್ಯಗಳಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಬನ್ನಿ ಈಗ ಅವರ ಸಂದರ್ಶನ ಮಾಡೋಣ. ನಮಸ್ಕಾರ ರಾಮು ಅವರೇ. ನಮಸ್ಕಾರ ಮೇಡಮ್. ಹರೇ ಶ್ರೀನಿವಾಸ. ಶ್ರೀಮತೆ ರಾಮಾನುಜಾಯ ನಮಃ. ರಾಮು ಅವರೇ, ನಿಮ್ಮ ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ದಯವಿಟ್ಟು ಮಾಡಿಕೊಡ್ತೀರಾ? ಆಯಿತು ಮೇಡಮ್. ಅಲ್ಲದೆ ನಮ್ಮ ಶ್ರೀಮಠಕ್ಕೂ ಮತ್ತು ನಿಮಗೂ ಹೇಗೆ ಒಡನಾಟ ಶುರುವಾಯಿತು, ಎಂದಿನಿಂದ ಶುರುವಾಯಿತು, ದಯವಿಟ್ಟು ತಿಳಿಸ್ತೀರಾ? ಖಂಡಿತ ಮೇಡಮ್. ನಾನು ಬಂದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆರೆತೊಣ್ಣೂರು ಗ್ರಾಮದಲ್ಲಿ ನಾನು ನಿವಾಸಿಯಾಗಿದ್ದು. ನನ್ನ ಹೆಸರು ಬಂದು ರಾಮೇಗೌಡ ಅಂತ ಮೇಡಮ್. ಅಂದರೆ ಜಿ ಆರ್ ಸ್ವಾಮಿಯವ್ರಿಗೂ ನನಗೂ ಯಾವ ರೀತಿ ಸಂಬಂಧ ಆಯಿತು ಮತ್ತು ಮಠಕ್ಕೂ ನನಗೂ ಯಾವ ರೀತಿ ಪರಿಚಯ ಆಯಿತು ಅಂದಾಗ ನಾನು ಆ ಸಂದರ್ಭದಲ್ಲಿ ಕೆರೆತೊಣ್ಣೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಮೇಡಮ್. ಆಗ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಆಗ್ತೇನೆ, ಸ್ವಲ್ಪ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇರ್ತೀನಿ. ಅದೇ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ಆಫೀಸ್ಗೆ ಹೋಗಿ ಪಿ ಡಿ ಒ ಸಾಹೇಬ್ರನ್ನ ಕೇಳ್ತಾರೆ, ನಮಗೆ ಕೆರೆತೊಣ್ಣೂರಲ್ಲಿ ಒಬ್ಬ ಉತ್ತಮವಾದಂಥ ವ್ಯಕ್ತಿ ಬೇಕು, ನಾವು ಹಿಂಗೆ ಶ್ರೀಮಠದ ಕಡೆಯಿಂದ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಮತ್ತು 2ನೇ ಚಾತುರ್ಮಾಸ ಮಾಡೋಕ್ಕೆ ಗುರುಗಳು ಅನ್ಕೊಂಡಿರ್ತಾರೆ ಕೆರೆತೊಣ್ಣೂರು ಗ್ರಾಮದಲ್ಲಿ. ಆ ಸಂದರ್ಭದಲ್ಲಿ ಬಂದು ಪಂಚಾಯಿತಿ ಆಫೀಸಲ್ಲಿ ಬಂದು ಕೇಳಿದಾಗ ಪಂಚಾಯಿತಿ ಪಿ ಡಿ ಒ ಅಧಿಕಾರಿಗಳು ರಾಮು ಅಂತ ಇದ್ದಾರೆ, ಅವ್ರನ್ನ ಹೋಗಿ ಒಂದ್ಸಲ ನೀವು ಭೇಟಿ ಮಾಡಿ ಅಂದಾಗ ಅದು ಆ ಫಸ್ಟ್ ಡೇ ಅವತ್ತು ನನಗೆ ಸಂಪರ್ಕ ಆದಂಥ ದಿನ ಅವತ್ತಿನಿಂದ ಇವತ್ತುವರೆಗೂ ಸುಮಾರು ಒಂದು 10-11 ವರ್ಷಗಳ ಕಾಲ ನಾನು ಜಿ ಆರ್ ಸ್ವಾಮಿಯವ್ರ ಜೊತೆಲೇ ಒಡನಾಟ ಇಟ್ಕೊಂಡಿದ್ದೀನಿ ಮೇಡಮ್. ಜೊತೆಗೆ ನನಗೂ ಜಿ ಆರ್ ಸ್ವಾಮಿಯವ್ರು ಸ್ಟಾರ್ಟಿಂಗ್ ಬಂದಂಥ ಸಂದರ್ಭದಲ್ಲಿ ಕೆರೆತೊಣ್ಣೂರು ಗ್ರಾಮದಲ್ಲಿ ಏನೂ ಇರಲಿಲ್ಲ ಮೇಡಮ್. ಮಠ ಕಟ್ಟಿ ಇನ್ನೂ ಮಠ ಆಗಿರಲಿಲ್ಲ ಮೇಡಮ್. ಪಾಪ ಅವರು ಚಾತುರ್ಮಾಸ ನಾಳೆ ರಾತ್ರಿ ಪೂರ್ತಿ ಅವರೇ ಕೂತು ಅವ್ರ ಕುಟೀರನ್ನು ಅವರೇ ನಿರ್ಮಾಣ ಮಾಡಿಸ್ತಾರೆ ಮೇಡಮ್. ಅಂಥ ಸಂದರ್ಭದಲ್ಲಿ ನಾನು ಆ ಶ್ರೀ ಸ್ವಾಮಿಯವರ ಜೊತೆಲಿ ನಾನು ಶ್ರೀಕಾರ್ಯಂ ಜೊತೆ ಮತ್ತು ಗುರುಗಳ ಜೊತೆಲಿ ನಾನು ಇದ್ದೆ ಮೇಡಮ್. ಆಗ ಅವತ್ತಿನಿಂದ ಇವತ್ತುವರೆಗೂ ನಾನು ಮಠದಲ್ಲಿ ಸಂಪೂರ್ಣವಾಗಿ ಒಬ್ಬ ಭಕ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್. ರಾಮು ಅವರೇ, ನೀವು ತೊಂಡನೂರಿನಲ್ಲೇ ಹುಟ್ಟಿ ಬೆಳೆದವರು. ಹೌದು ಮೇಡಮ್. ಗುರುಗಳು ತೊಂಡನೂರಿಗೆ ತಮ್ಮ ಪಾದಾರ್ಪಣೆ ಮಾಡುವ ಮುನ್ನ ತೊಂಡನೂರು ಗ್ರಾಮ ಹೇಗಿತ್ತು ಮತ್ತು ಈಗ ಏನು ಬದಲಾವಣೆ ಆಗಿದೆ, ದಯವಿಟ್ಟು ತಿಳಿಸ್ತೀರಾ? ಖಂಡಿತ ಮೇಡಮ್. ಗುರುಗಳು ಚಾತುರ್ಮಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ತೊಣ್ಣೂರು ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೆದಿರಲಿಲ್ಲ ಮೇಡಮ್. ಮತ್ತು ನಮ್ಮ ಮಠಕ್ಕೆ ಹೋಗೋ ರಸ್ತೆನೂ ಸುಧಾ ಎಲ್ಲ ಹಾಳಾಗಿತ್ತು ಮೇಡಮ್.
ಆ ಚಾತುರ್ಮಾಸ ಕೂತ್ಕೊಂಡಂಥ ಸಂದರ್ಭದಲ್ಲಿ ಗುರುಗಳು ಬಂದು ಆ ಲೋಕಲ್ ಎಮ್ ಎಲ್ ಎನ ಕರೆದು ಈ ರಸ್ತೆ ಆಗಲೇಬೇಕು ಇವತ್ತು ಮಾಡಿಸ್ಬೇಕು ಅಂತ ಆಜ್ಞೆ ಮಾಡ್ತಾರೆ. ಅವ್ರು ಹೇಳಿದ ತಕ್ಷಣಗೆ ಆ ರಸ್ತೆ ಆಗುತ್ತೆ ಮೇಡಮ್. ಅದು ಫಸ್ಟು ನಮ್ಮ ಗ್ರಾಮಕ್ಕೆ ಆದಂಥ ಫಸ್ಟ್ ಅಭಿವೃದ್ಧಿ ಆ ರಸ್ತೆ ಮೇಡಮ್. ಮಠನೂ ಮೊದಲೇ ಇರಲಿಲ್ಲ ಇಲ್ಲ ಮೇಡಮ್, ಆ ಜಾಗದಲ್ಲಿ ಮಠ ಇರಲಿಲ್ಲ ಮೇಡಮ್. ಗುರುಗಳೇ ಚಾತುರ್ಮಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಮಠ ನಿರ್ಮಾಣ ಆಗುತ್ತೆ ಮೇಡಮ್. ಮಠ ನಿರ್ಮಾಣ ಆದಾಗ ಪ್ರತಿನಿತ್ಯ ಪೂಜೆಗಳಾಗೋದು, ಪ್ರಸಾದ ಆಗುವಂಥದ್ದು, ಮತ್ತು ಇಡೀ ಗ್ರಾಮದಲ್ಲಿ 2 ತಿಂಗಳು ಚಾತುರ್ಮಾಸ ಸಂದರ್ಭದಲ್ಲಿ ಇಡೀ ಗ್ರಾಮದಲ್ಲೇ ಹಬ್ಬದ ವಾತಾವರಣ ಇತ್ತು ಮೇಡಮ್. ಪ್ರತಿನಿತ್ಯ ಸಂಗೀತ ಸೇವೆ, ಭರತನಾಟ್ಯಗಳು, ಪ್ರತಿದಿನ ವಿಶೇಷ ಪೂಜೆ, ನಂಬಿನಾರಾಯಣ ಕೃಷ್ಣನ ದೇವಸ್ಥಾನ, ನರಸಿಂಹರ ದೇವಸ್ಥಾನ ಪ್ರತಿದಿನ ವಿಶೇಷ ಪೂಜೆ, ಜೊತೆಗೆ ಸಾವಿರಾರು ಭಕ್ತರು ಬಂದಂಥ ಆ 2ನೇ ಚಾತುರ್ಮಾಸನ ನಾವು ಖಂಡಿತ ಮನಸ್ಸಲ್ಲಿ ಅದನ್ನ ಇನ್ನೂ ಮರೆಯೋಕ್ಕಾಗಲ್ಲ ಮೇಡಮ್. ಅಂಥ ವಿಶೇಷವಾದಂಥ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮಗಳು ಮಾಡಿದ್ರು ಮೇಡಮ್. ಮಧ್ಯಾಹ್ನ ಊಟದ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿ ವ್ಯವಸ್ಥೆ, ಪ್ರತಿಯೊಂದು ಕಾರ್ಯಕ್ರಮನೂ ಸುಧಾ ಮಠದಿಂದನೇ ಆಗ್ತು ಮೇಡಮ್ ಅವತ್ತು. ಜೊತೆಗೆ ಇಡೀ ಊರೇ ಸಂಜೆ 4 ಗಂಟೆ ಆಯಿತು ಅಂದರೆ ಇಡೀ ಊರೇನೆ ಮಠದ ಹತ್ರ ಬಂದು ಸೇರುವಂಥ ದಿನ ಮೇಡಮ್ ಅದು. ಏಕೆಂದರೆ ಇಡೀ ಆ ಭಕ್ತಿ ಹೆಂಗಿತ್ತು ಆ ಊರಲ್ಲಿ ಗುರುಗಳು ಬಂದಮೇಲೆ ಭಕ್ತಿ ಹೆಂಗೆ ಡೆವಲಪ್ ಆಯಿತು ಅಂದರೆ, ಪ್ರತಿದಿನ ಬಂದವರು ಗುರುಗಳಿಗೆ ನಮಸ್ಕಾರ ಹಾಕೋಗ ಶ್ರೀಮತೇ ರಾಮಾನುಜಾಯ ನಮಃ, ಶ್ರೀಮತೇ ರಾಮಾನುಜಾಯ ನಮಃ ಅಂತ ಸಾಮಾನ್ಯ ಹಳ್ಳಿ ಜನ ಗುರುಗಳಿಗೆ ಹೇಳಿ ಮತ್ತು ಮಾತಾಡೋ ರೀತಿಲೇ, ಜನಗಳು ಮಾತಾಡೋ ರೀತಿಲೇ ಆ ಥರ ಬಾಂಧವ್ಯ ಕ್ರಿಯೇಟ್ ಮಾಡಿದಂಥ ಸಂದರ್ಭ ಮೇಡಮ್ ಅದು, ಖಂಡಿತ ಹೇಳಬೇಕು ಅಂದರೆ. ಜೊತೆಗೆ ಆ ಬೀದಿಲಿ ಅವತ್ತು ಆ ಸಂದರ್ಭದಲ್ಲಿ ಚಾತುರ್ಮಾಸ ಸಂದರ್ಭದಲ್ಲೇ ಮೇಡಮ್ ಹೇಳಬೇಕು ಅಂದರೆ, ನಮ್ಮ ಶಾಲೆ ಬಿಟ್ಟಾಗ ಮತ್ತು ಶಾಲೆಗೆ ಹೋಗುವಾಗ ಮಠಕ್ಕೆ ಬಂದು ನಮಸ್ಕಾರಕ್ಕೆ ಶ್ರೀಮತಿ ರಾಮಾನುಜಾಯ ನಮಃ ಅಂತ ಗುರುಗಳಿಗೆ ಹೇಳ್ತಿದ್ದಂಥ ದಿನ ಕಣ್ಣಲ್ಲಿ ಇವತ್ತು ಸುಧಾ ನಮ್ಮ ಕಣ್ಣಲ್ಲಿ ಇದೆ ಮೇಡಮ್. ಜೊತೆಗೆ ಸಂಜೆ 4-5 ಗಂಟೆ ಆಯಿತು ಅಂದರೆ ಇಡೀ ಊರೇ ಬಂದು ವಿಷ್ಣು ಸಹಸ್ರನಾಮ ಗುರುಗಳ ಜೊತೆ ಸೇರ್ಕೊಂಡು ವಿಷ್ಣುನ ಸಹಸ್ರನಾಮ ಹೇಳ್ತಿದ್ದಂಥ ದಿನ. ಮತ್ತು ಚಾತುರ್ಮಾಸ ಮುಗಿದ ಮೇಲೂ ಆ ಸಂದರ್ಭದಲ್ಲಿ ಚಾತುರ್ಮಾಸ ಮುಗಿದ ಮೇಲೂ ಸುಧಾ ವಿಷ್ಣು ಸಹಸ್ರನಾಮ ಹೇಳ್ತಿರುವಂಥ ಗ್ರಾಮ ಮೇಡಮ್ ಇವತ್ತು ನಮ್ಮ ಗ್ರಾಮ. ಅದೆಲ್ಲ ಈಗಲೂ ಸುಧಾ ನಡೀತಾ ಇದೆ ಮೇಡಮ್. ಅದಕ್ಕೆಲ್ಲ ಕಾರಣಕರ್ತರು GR ಸ್ವಾಮಿಗಳ ನೇತೃತ್ವದಲ್ಲೇ ಮೇಡಮ್ ಆಗ್ತಿದ್ದಂಥದ್ದು. ಜೊತೆಗೆ ತೊಣ್ಣೂರು ಗ್ರಾಮದ ವಿಚಾರದಲ್ಲಿ ಹೇಳಬೇಕು ಅಂದರೆ, ಡೆವಲಪ್ಮೆಂಟ್ ವಿಚಾರದ ಮೇಲೆ ಹೇಳಬೇಕು ಅಂದರೆ, ಫಸ್ಟು ಸ್ಟಾರ್ಟಿಂಗು ಚಾತುರ್ಮಾಸ ನಡೆಯುವಂಥ ಸಂದರ್ಭದಲ್ಲೇ ಈ ನಮ್ಮ ದೇವಸ್ಥಾನದ ಬೀದಿಗಳಲ್ಲಿ ಸೋಲಾರ್ ಲೈಟ್ ಹಾಕುವಂಥ ಕಾರ್ಯಕ್ರಮನ ಫಸ್ಟ್ ಚಾಲನೆ ಮಾಡಿದ್ವಿ ಮೇಡಮ್. ಪ್ರತಿಯೊಂದು ಗ್ರಾಮದಲ್ಲಿ ಸುಮಾರು 25 ಅಷ್ಟು ನಾವು ಬೀದಿ ದೀಪಗಳು ಹಾಕಿದ್ವಿ. ಜೊತೆಗೆ ಒಂದು 10 ಮನೆಗೆ ಕಡು ಬಡವರಿಗೆ ಸೋಲಾರ್ ದೀಪಗಳನ್ನ ಮಠದ ಕಡೆಯಿಂದನೇ ಕೊಟ್ಟಿದ್ದೀವಿ ಮೇಡಮ್, ಕೊಟ್ಟಿದ್ದಾರೆ ಮೇಡಮ್. ಮನೆಗೆ ಬೆಳಕು ಅನ್ನೋ ಒಂದು ಸ್ಕೀಮ್ ಮಾಡಿ ಅವತ್ತು ಮಠದ ಕಡೆಯಿಂದನೇ ಕೊಟ್ಟಿರುವಂಥ ಕಾರ್ಯಕ್ರಮ ಮೇಡಮ್. ರಾಮಾನುಜ ಬೆಳಕು ಅಂತ ಕೊಟ್ಟಿದ್ವಿ ಮೇಡಮ್. ಅದಾದ ನಂತರ ಅದೇ ಚಾತುರ್ಮಾಸ ಸಂದರ್ಭದಲ್ಲಿ ರಾಮಾನುಜ ಪೆನ್ಷನ್ ಸ್ಕೀಮ್ ಅಂತ ತಂದರು ಮೇಡಮ್. ಅಂದರೆ ರಾಮಾನುಜ ಪೆನ್ಷನ್ ಸ್ಕೀಮ್ ಅಂದರೆ ತೀರಾ ನಿರ್ಗತಿಕರು ಅವ್ರ ಮಕ್ಳುಗಳ್ನ ತಂದೆ ತಾಯಿನ ನೋಡ್ಕೊಳ್ದಂಥ ಪರಿಸ್ಥಿತಿಲಿರುವಂಥವ್ರನ್ನ ಐಡೆಂಟಿಫೈ ಮಾಡಿ ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ, ಅಂದರೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಅವ್ರ ಮನೆಗೆ ಗುರುಮಠದ ಕಡೆಯಿಂದ ಪ್ರತಿನಿತ್ಯ ವಯಸ್ಸಾದವ್ರಿಗೆ ಪ್ರತಿನಿತ್ಯ ಪ್ರತಿ ತಿಂಗಳು 500 ರೂಪಾಯಿ ಕೊಡುವಂಥ ಕಾರ್ಯಕ್ರಮನ ಶ್ರೀಮಠದ ಕಡೆಯಿಂದನೇ ಚಾಲನೆ ಮಾಡಿಕೊಟ್ಟಂಥ ದಿನ ಮೇಡಮ್ ಅವತ್ತು. ತುಂಬ ಅದು ಹೇಳ್ಬೇಕು ಅಂದರೆ, ಮತ್ತು ಆ 2ನೇ ಚಾತುರ್ಮಾಸದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆನ ಮಠದಲ್ಲಿ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದಂಥ ದಿನ ಮೇಡಮ್. ಅಂಥ ದಿನಗಳನ್ನ ನೆನೆಸ್ಕೊಳ್ಳೋಕ್ಕೆ ಇವತ್ತು ನಾವು ಖುಷಿ ಪಡ್ಬೇಕಂತ ದಿನ ಮೇಡಮ್ ಇವತ್ತು. ಅದಾದ ನಂತರ ನಾವು ಶಾಲೆ ಮಕ್ಕಳುಗಳು ದಿನ ಹಿಂದುಳಿದವ್ರೆ, ಓದ್ತಾ ಇಲ್ಲ, ಮತ್ತು ಸಿಟಿ ಮಕ್ಕಳ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ದಿನಗಳಲ್ಲಿ GR ಸ್ವಾಮಿಯವ್ರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇಂಗ್ಲೀಷ್ ಕಲಿಸುವಂಥ ಕೆಲಸ, ಭರತನಾಟ್ಯ ಕಲಿಸುವಂಥ ಕೆಲಸ, ಕಂಪ್ಯೂಟರು, ಜೊತೆಗೆ ಮೇಡಮ್ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ನಾನು ಹೇಳ್ತಿದ್ದೀನಲ್ಲ, ಅದು ಹೇಳ್ಕೋಬೇಕು ನಾವು. ಪಾಪ ನಮ್ಮ ಮಕ್ಳಿಗೋಸ್ಕರ ಅಮೆರಿಕದಲ್ಲಿ ಎತ್ತು ಕೂತಿರ್ತಾರೆ ಮೇಡಮ್, ಮಕ್ಳಿಗೆ ಪಾಠ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಎತ್ತು ಕೂತ್ಕೊಂಡು ಪಾಪ ರಾತ್ರಿ ಇಲ್ಲಿ ನಾವು ಹಗಲಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಅಂಥ ಮಕ್ಳುಗಳಿಗೆ ಇವತ್ತು ಇಂಗ್ಲೀಷ್ ಕಲಿಸುವಂಥ ಕೆಲಸ ಆಗ್ತಾ ಇದೆ ಮೇಡಮ್. ಜೊತೆಗೆ ಅದು ಭಗವದ್ಗೀತೆ ಪ್ರವಚನ ನಡೀತಾ ಇದೆ ಮೇಡಮ್. ಮಕ್ಕಳಲ್ಲಿ ಪ್ರತಿದಿನ ಒಂದು ಗಂಟೆ ಪ್ರವಚನ ನಡೀತಾ ಇದೆ ಮೇಡಮ್. ನಾನು ಹೇಳ್ತಾ ಇದ್ದೀನಲ್ಲ, ಭಗವದ್ಗೀತೆ ಬಗ್ಗೆ ಮಕ್ಕಳು ಭಗವದ್ಗೀತೆನ ಕಲಿತಾ ಇದ್ದಾರೆ ಮೇಡಮ್. ಅದು ಒಂದು ಖುಷಿ ಪಡುವಂಥ ದಿನ. ಮತ್ತು ಮಕ್ಕಳುಗಳಿಗೆ ಆಟದ ಮೈದಾನ, ಇಡೀ ನಮ್ಮ ಜಿಲ್ಲೆಲೇ ಆ ಥರ ಆಟದ ಮೈದಾನ, ನಮ್ಮ ಇಡೀ ಜಿಲ್ಲೆ ಮಂಡ್ಯ ಜಿಲ್ಲೆ ಯಾವ ಶಾಲೆಯಲ್ಲೂ ಸುಧಾ ಆ ಥರ ಆಟದ ಮೈದಾನ ಇಲ್ಲ ಮೇಡಮ್. ಆ ಥರ ಆಟದ ಮೈದಾನವೂ ಸುಧಾ ನಮ್ಮ ತೊಂಡನೂರಿನ ಸರ್ಕಾರಿ ಶಾಲೆಯಲ್ಲಿ ಆಗಿದೆ ಮೇಡಮ್. ಮತ್ತು ಸರ್ಕಾರಿ ಶಾಲೆಯಲ್ಲಿ ಪ್ರತಿ
ತೊಣ್ಣೂರಿಗೆ ಗುರುಗಳು ಬಂದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಸರ್ಕಾರಿ ಶಾಲೆಗೆ ವಿಸಿಟ್ ಮಾಡಿ ಮಕ್ಕಳನ್ನ ಯೋಗಕ್ಷೇಮ ಇವತ್ತುವರೆಗೂ ನಡೀತಾ ಇದೆ ಮೇಡಮ್. ಅವ್ರಿಗೆ ಉಡುಪುಗಳನ್ನು ಹೌದು, ಅವ್ರದ್ದು ಬಟ್ಟೆಗಳು ಟ್ರ್ಯಾಕ್ ಶೂಟ್ ಕೊಡುವಂಥದ್ದು, ಹೊಸ ಮತ್ತೆ ಹಬ್ಬ ಬಂದಾಗ ಹೊಸ ಬಟ್ಟೆಗಳು ಕೊಡುವಂಥದ್ದು. ಮಾತ್ರ ಅವಳಿಗೆ ಇಲ್ಲಿಂದ ಮಠದಿಂದ ಬರುವಾಗ ನಮ್ಮ ತೊಣ್ಣೂರು ಶಾಲೆಗೆ ಹೋಗ್ಬೇಕು ಅಂದ್ಬಿಟ್ಟು ಏನಾರ ತಂದು ಪ್ರಸಾದ ಕೊಡುವಂಥ ಕಾರ್ಯಕ್ರಮನೂ ಸುಧಾ ನಮ್ಮ ಮಠದಿಂದ ಆಗ್ತಾ ಇದೆ. ಇದು ತೊಂಡನೂರು ಸಂಕ್ರಾಂತಿ ಟೈಮಲ್ಲೂ ಹೌದು ಮೇಡಮ್, ಗೋ ಸಂಕ್ರಾಂತಿ ಅಂತ ಮಾಡ್ತೀವಿ. ಆ ಗೋ ಸಂಕ್ರಾಂತಿಲಿ ಗೋಗೆಲ್ಲ ಪೂಜೆ ಮಾಡಿ ಮತ್ತೆ ಊರವ್ರಿಗೆಲ್ಲ ಕರೆಸಿ ಮತ್ತೆ ಶಾಲಾ ಮಕ್ಕಳಿಗೆಲ್ಲ ಗಾಳಿಪಟ ಹಾರಿಸಿ ಆ ಥರ ಕಾರ್ಯಕ್ರಮಗಳೆಲ್ಲನೂ ನಮ್ಮ GR ಸ್ವಾಮಿಯವರು ಪ್ರತಿ ವರ್ಷನೂ ಅದನ್ನು ಇನ್ನು 10 ವರ್ಷದಿಂದನೂ ಪ್ರತಿ ವರ್ಷನೂ ನಡ್ಸ್ಕೊ ಬರ್ತಾ ಇದ್ದಾರೆ ಮೇಡಮ್. ಜೊತೆಗೆ ಇನ್ನೊಂದೇನು ಅಂದರೆ ನಮ್ಮ ಕೆರೆತೊಣ್ಣೂರು ಹೇಳ್ಬೇಕು ಅಂದರೆ ತುಂಬ ಇಳಿದಿರುವಂಥ ಗ್ರಾಮ ನಮ್ಮದು. ನಮ್ಮ ಗ್ರಾಮ ಯಾವ ಥರ ಇತ್ತು ಅಂದರೆ ಪ್ರತಿನಿತ್ಯ ಪ್ರವಾಸಿಗರು 5 ಜನ ಬರ್ತಿದ್ರು 10 ಜನ ಬರ್ತಿದ್ರು. ಅದು ಕಷ್ಟ ದಿನಗಳು, ಅಷ್ಟು ಬರೋದು ಕಷ್ಟ ಇರ್ತಿತ್ತು ಮೇಡಮ್. ಗುರುಗಳು ಬಂದ ನಂತರ ಇವತ್ತು ಒಂದು ದಿನದಲ್ಲಿ ಕಮ್ಮಿ ಅಂದರೆ 2,000 ಜನ ಪ್ರವಾಸಿಗರು ಬಂದು ಇವತ್ತು ದೇವಸ್ಥಾನ ಆಗ್ಬೋದು, ಕೆರೆಯಾಗಿ ರಾಮಾನುಜರು ಕಟ್ಟಿರುವಂಥ ಕೆರೆ ಆಗ್ಬೋದು, ಕೃಷ್ಣನ ದೇವಸ್ಥಾನ ಆಗ್ಬೋದು, ನರಸಿಂಹಸ್ವಾಮಿ ದೇವಸ್ಥಾನಗಳಾಗ್ಬೋದು, ಪ್ರತಿನಿತ್ಯ ಸಾವಿರಾರು ಭಕ್ತರು ಇವತ್ತು ಕೆರೆತೊಣ್ಣೂರು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಗ್ರಾಮನೂ ಸುತ್ತ ಮತ್ತು ದೇವಸ್ಥಾನ ಸುತ್ತ ಎಲ್ಲ ರಸ್ತೆ ಆಯಿತು, ಕಾಂಕ್ರೀಟ್ ರಸ್ತೆಗಳಾದವು ಇವತ್ತು. ಅದು ಹೇಳೋಕ್ಕೆ ಅಸಾಧ್ಯ, ಅದಷ್ಟು ಚೆನ್ನಾಗಿದೆ ದೇವಸ್ಥಾನ ರಸ್ತೆಗಳು, ತುಂಬ ಅದ್ಭುತವಾಗಿ ಮಾಡಿರುವಂಥ ಕಾರ್ಯಕ್ರಮ. ಮತ್ತು ಊರೊಳಗಡೆ ಭಕ್ತಿನೇ ಇರಲಿಲ್ಲ, ಅಯ್ಯೋ ನಮಗೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಅಂತ ಗ್ರಾಮ. ಆವಾಗ ಊರಲ್ಲಿ ದೇವಸ್ಥಾನ ಇದ್ದರೂ ಭಕ್ತರು ಬಂದು ನೋಡುವಂಥ ಪೇಷನ್ಸ್ ಇರಲಿಲ್ಲ ಮೇಡಮ್. ಬಂದು ನಾವು ತಡೆಯಪ್ಪ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕು ಅನ್ನೋದು ಭಾವನೆ ಭಕ್ತಿ ಇರಲಿಲ್ಲ ಮೇಡಮ್. ನಮ್ಮ GR ಸ್ವಾಮಿಯವ್ರು ಬಂದ ನಂತರ ಪ್ರತಿ ಮನೆಯೂ ವಾರದಲ್ಲಿ 2 ದಿನ ದೇವಸ್ಥಾನದಲ್ಲಿ ಇರ್ತಾರೆ. ಮತ್ತು ಅದೇ ಸಂದರ್ಭದಲ್ಲಿ ಚಾತುರ್ಮಾಸ ಸಂದರ್ಭ ಅಂಬದಲ್ಲಿ ಇಲ್ಲ ದೇವಸ್ಥಾನದಲ್ಲಿ ಪ್ರತಿನಿತ್ಯ ದೇವರಿಗೆ ಪ್ರಸಾದ ಆಗಬೇಕು, ನೈವೇದ್ಯ ಆಗಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮೇಡಮ್. ಅವತ್ತು ಆ ಚಾಲನೆ ಕೊಟ್ಟಂಥ ಕಾರ್ಯಕ್ರಮದಲ್ಲಿ ಪ್ರತಿದಿನ ಪ್ರತಿಯೊಂದು ಮನೆಯೂ ಸುಧಾ ನಮ್ಮಿನಾರಾಯಣ ಸ್ವಾಮಿ ಮತ್ತು ಕೃಷ್ಣನ ದೇವಸ್ಥಾನಕ್ಕೆ ಅವ್ರ ಮನೇಲಿ ಏನಾಗುತ್ತೋ ಅದು ತಗೊಂಡೋಗಿ ಕೊಟ್ಟು ಸ್ವಾಮಿಗೆ ಪೂಜೆ ಮಾಡಿಸಿ ನೈವೇದ್ಯ ಮಾಡುವಂಥ ಕಾರ್ಯಕ್ರಮನೂ ನಮ್ಮ ಮಠದ ನಮ್ಮ GR ಸ್ವಾಮಿಯವರ ನೇತೃತ್ವದಲ್ಲಿ ಅವಾಗ ನಡೀತು ಮೇಡಮ್. ಪ್ರತಿನಿತ್ಯ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಭಕ್ತಿಯುಗ ನಮ್ಮ ಕೆರೆತೊಣ್ಣೂರಲ್ಲಿ ಭಕ್ತಿಯುಗ ಚಾಲನೆ ಆಗಿದೆ ಮೇಡಮ್. ವಾಪಸ್ಸು ಭಕ್ತಾಪುರಿ ಅಂದರೆ ಇಲ್ಲಿ ತೊಣ್ಣೂರಲ್ಲಿ ಭಕ್ತರಿದ್ದಂಥ ಗ್ರಾಮ ಅಂತಿದ್ರು, ಇದೀಗ ವಾಪಸ್ ವಾಪಸ್ ಆಗ್ತಾ ಇದೆ. ಗುರುಗಳಿಗೆ ನಮ್ಮ GR ಸ್ವಾಮೀಜಿಯವರ ನೇತೃತ್ವದಲ್ಲಿ ವಾಪಸ್ ಭಕ್ತಿ ರಿಪೀಟ್ ಆಗ್ತಾ ಇದೆ ಮೇಡಮ್. ಅಂಥ ಗ್ರಾಮ ಮೇಡಮ್, ಹಂಗಾಗಿದೆ ಮೇಡಮ್. ನಮ್ಮ ಕೆರೆತೊಣ್ಣೂರು ಅಭಿವೃದ್ಧಿ ಬಗ್ಗೆ ಹೇಳೋಕ್ಕೆ ಅಸಾಧ್ಯ ಮೇಡಮ್. ಅಷ್ಟು ಕೆಲಸಗಳು ಆಗ್ತಾ ಇವೆ ಮೇಡಮ್. ಕೆರೆ ಅಭಿವೃದ್ಧಿ ಆಗ್ತು ಮೇಡಮ್. ಈ ಗುರುಗಳು ಬಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು MLA MP ಗಳಿಗೆ ಅವ್ರ ಮನವರಿಕೆ ಮಾಡಿ ಇವತ್ತು ಕೆರೆ ಬ್ಯೂಟಿ ನೋಡೋಕ್ಕೆ ಚೆನ್ನಾಗಿದೆ. ಸಾವಿರಾರು ಜನ ಕೆರೆ ನೋಡೋಕ್ಕೆ ಬರ್ತಾ ಇದ್ದಾರೆ. ಅಂಥ ಗ್ರಾಮ ಆಗಿದೆ ಮೇಡಮ್. ಅಭಿವೃದ್ಧಿ ನಮ್ಮ GR ಸ್ವಾಮಿಯವರ ಕೆರೆತೊಣ್ಣೂರಿಗೆ ಪಾದಸ್ಪರ್ಶ ಆದ ನಂತರ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ನಮ್ಮ ತಾಲೂಕಲ್ಲೇ ಅತಿ ಹೆಚ್ಚು ಕೆಲಸ ಆಗಿರುವ ಗ್ರಾಮ ಏನಾರು ಇದ್ದರೆ ಅದು ತೊಣ್ಣೂರು ಕೆರೆತೊಣ್ಣೂರು ಗ್ರಾಮ ಮೇಡಮ್. ಅಲ್ಲಿ ನೀವು ಕೆಲಸ ಮಾಡ್ತಿದ್ದೀರಲ್ಲ, ಅದು ನಮಗೆ ಬಹಳ ಸಂತೋಷ. ಖಂಡಿತ ಮೇಡಮ್. ಅದು ನಾನು GR ಸ್ವಾಮಿಯವ್ರ ಜೊತೆಲಿ ನಾನು 11 ವರ್ಷ ಕಾಲ ಇವತ್ತು ಇದ್ದೀನಿ ಮೇಡಮ್. ನಾನು ಇರೋವರೆಗೂ ಸುಧಾ ಅವ್ರ ಜೊತೆಲಿ ಇದೇ ರೀತಿ ಇದ್ದು ನನ್ನ ಜೀವನ ಕೊನೆ ಅವಧಿವರೆಗೂ ನಾನು ಅವ್ರ ಜೊತೆ ಇದೇ ಥರ ಇರಬೇಕು ಅಂತ ಇಷ್ಟಪಡ್ತೀನಿ. ಖಂಡಿತ ನಾವು ಅದನ್ನೇ ಆಶಯಿಸ್ತೀವಿ. ಮುಂದಿನ ಪ್ರಶ್ನೆ, ಬೆಟ್ಟದ ಮೇಲೆ ಹುತ್ತದ ತಿಮ್ಮಪ್ಪ ದೇವಸ್ಥಾನ ತುಂಬ ಪ್ರಾಚೀನವಾದ ದೇವಸ್ಥಾನ. ಈಗ ಅದರ ಪುನರ್ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ ಪ್ರಗತಿಯಲ್ಲಿದೆ. ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಖಂಡಿತ ಮೇಡಮ್. ಆ ಹುತ್ತದ ತಿಮ್ಮಪ್ಪ ಅಂದರೆ ನಮ್ಮ ಶ್ರೀಕಾರ್ಯಂಗೆ ಮತ್ತು ಗುರುಗಳಿಗೆ ಅತಿ ಭಕ್ತಿ. ಶ್ರೀನಿವಾಸರಿಗೆ ರಾತ್ರಿ ಮಲಗ್ಬೋದು, ಬೆಳಗ್ಗೆ ಎದ್ದಾಗಲೂ ಆ ಶ್ರೀನಿವಾಸನಿಗೆ ಕೈ ಮುಗಿದು ಕಾರ್ಯಗಳನ್ನ ಚಾತುರ್ಮಾಸ ಸಂದರ್ಭದಲ್ಲಿ ನಮ್ಮ ರಂಗಣ್ಣರಾವ್ ಮತ್ತು GR ಸ್ವಾಮಿಯವರು ಆ ಶ್ರೀನಿವಾಸನ ಕೈ ಮುಗ್ದೆ ಮಲ್ಗಕ್ಕೆ ಹೋಗ್ತಿದ್ದು, ಶ್ರೀನಿವಾಸನ್ ಬಂದು ಕೈ ಮುಗ್ದೇ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಂಥ ದಿನ ಮೇಡಮ್. ಆಗ ಈ ಹುತ್ತದ ತಿಮ್ಮಪ್ಪನ ವಿಚಾರ ಮಾತಾಡ್ತೀನಿ ಅಂತಂದರೆ, ನಮ್ಮ ಹುತ್ತದ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಲು ರಸ್ತೆ ಇರಲಿಲ್ಲ ಮೇಡಮ್. ಎಲ್ಲ ಬಂಡೆ ಎತ್ತಿ ಮತ್ತು ಕಲ್ಲಿನ ಮೆಟ್ಲು ಮೇಲೆ ಹತ್ತಿ ಹೋಗ್ತಿದ್ದಂಥ ದಿನಗಳು. ಹೌದು, ಬೆಟ್ಟಕ್ಕೆ ಹೋಗೋಕ್ಕೆ ಕಷ್ಟ ಇರ್ತಿತ್ತು ಮೇಡಮ್. ಭಕ್ತಾದಿಗಳು ವಯಸ್ಸಾದರಂತೂ ನೋಡೋಕ್ಕೆ ಆಗ್ತಿರೋಂಥ ದಿನಗಳು ಮೇಡಮ್ ಅವತ್ತು. ಮತ್ತು ದೇವರಿಗೆ ಒಂದು ಬಿಂದಿಗೆ ನೀರು ತಗೋಗ್ಬೇಕಾದ್ರೂ ಕಷ್ಟ ಇತ್ತು ಮೇಡಮ್ ಅವತ್ತು. ಅಭಿಷೇಕ ಮತ್ತೊಂದು ಮಾಡುವಾಗ ಆ ದೇವರಿಗೆ ನೀರು ತಗೋಕ್ಕೆ, ಅಭಿಷೇಕ ಮಾಡೋಕ್ಕೂ ಸುಧಾ ನೀರು ತಗೋವಂಥ ಕಷ್ಟ ದಿನ ಆ ಥರ ಇತ್ತು ಮೇಡಮ್. ನಮ್ಮ GR ಸ್ವಾಮೀಜಿಯವರ ನೇತೃತ್ವದಲ್ಲಿ ಗ್ರಾಮದ ಕೆಲವು ಭಕ್ತಾದಿಗಳನ್ನ ಸೇರಿಸ್ಕೊಂಡು ಮತ್ತು ಅರ್ಚಕರು ಮತ್ತು ಭಕ್ತಾದಿಗಳೆಲ್ಲ ಸೇರಿಸ್ಕೊಂಡು, ತಿಮ್ಮಪ್ಪನ ಸಂಬಂಧಪಟ್ಟಂಥ ಎಲ್ಲ ಅರ್ಚಕರು ಮತ್ತು ಗ್ರಾಮಸ್ಥರೆಲ್ಲ ಸೇರ್ಕೊಂಡು, ಜೊತೆಗೆ ಆ ದೇವರದ ಆ ಮಂದೇವ್ರ ಕುಳಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದು ರಸ್ತೆ ಮಾಡೋಣ ಅಂತ ನಮ್ಮ GR ಸ್ವಾಮಿಯವ್ರು ಕರೆದು ಒಂದು ಮೀಟಿಂಗ್ ಮಾಡ್ತಾರೆ ಮೇಡಮ್. ಆ ಮೀಟಿಂಗ್ ಮಾಡಿದಾಗ GR ಸ್ವಾಮೀಜಿಯವರ ನೇತೃತ್ವದಲ್ಲೇ ಫಸ್ಟ್ ಡೇ ಪೂಜೆಯಾಗಿ ಅವರೇ
ಮಿಷಿನ್ ಕರೆಸಿ ಕೆಲಸ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಆ ಕೆಲಸ ಮಾಡಿದಂಥ ಕೆಲವು ದಿನಗಳಲ್ಲಿ ಸುಂದರವಾದಂಥ ಒಂದು ಮಣ್ಣಿನ ರಸ್ತೆನ ನಿರ್ಮಾಣ ಆಯಿತು ಮೇಡಮ್. ಅದಕ್ಕೆ ಆ ತಿಮ್ಮಪ್ಪನ ದೇವಸ್ಥಾನಕ್ಕೆ ವಯಸ್ಸಾದರೂ ಸುಧಾ ಹೋಗಿ ಕೈ ಮುಗಿಬೋದು, ದೇವ್ರ ದರ್ಶನ ಮಾಡುವಂಗೆ GR ಸ್ವಾಮೀಜಿಯವರ ನೇತೃತ್ವದಲ್ಲಿ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಮಣ್ಣಿನ ರಸ್ತೆ ನಿರ್ಮಾಣ ಆಯಿತು ಮೇಡಮ್. ಮಣ್ಣಿನ ರಸ್ತೆ ಅಂದರೆ ಆರಾಮಾಗಿ ಹೋಗಿ 2 ವೆಹಿಕಲ್ ಹೋಗಿ ಆರಾಮಾಗಿ ಬರುವಂಥ ರಸ್ತೆನೇ ನಮ್ಮ GR ಸ್ವಾಮೀಜಿಯವರು ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ನಾವು ಮಾಡಿದ್ವು ಮೇಡಮ್. ಆ ರಸ್ತೆ ಆಯಿತು ಮೇಡಮ್ ಅವತ್ತೊಂದು ದಿನಗಳಲ್ಲಿ. ಆ ರಸ್ತೆ ಆದ ನಂತರ ಆ ದೇವಸ್ಥಾನಕ್ಕೆ ನೀರಿಲ್ಲ, ನೀರು ತಗೊಳ್ಳೋದು ಹೆಂಗಪ್ಪ ಅಂತ ಪರಿಸ್ಥಿತಿ ಇದ್ದಂಥ ಸಂದರ್ಭ ಒಂದು ಬೋರ್ವೆಲ್ ಹಾಕ್ಸ್ತಾವೆ, ಬೆಟ್ಟದ ಮೇಲ್ಗಡೆ ಬೋರ್ವೆಲ್ ಹಾಕ್ಸ್ತಾವೆ. ಆ ಶ್ರೀನಿವಾಸನ ದಯದಿಂದ ನೀರು ಬಂತು ಮೇಡಮ್. ನೀರು ಚೆನ್ನಾಗಿ ಬಂತು, ಈಗಲೂ ಇದೆ. ಯಾವ ಬೇಸಿಗೆಲ್ಲೂ ಸುಧಾ ನೀರು ಸಿಗ್ತಾ ಇದೆ ಮೇಡಮ್. ಅದ ನಂತರ ಅದೇ GR ಸ್ವಾಮೀಜಿಯವರು ಇಲ್ಲ ಈ ದೇವಸ್ಥಾನ ಮಾಡಬೇಕು, ರಂಗಣ್ಣವ್ರಿಗೂ ಅಷ್ಟೇ ಈ ದೇವಸ್ಥಾನ ಮಾಡಬೇಕು, ಶ್ರೀನಿವಾಸ ನೆನೀತಾ ಇದ್ದಾರೆ, ಮಳೆ ಬಂದರೆ ನೆನೆಯುತ್ತೆ, ಇದಕ್ಕೇನಾರ ಒಂದು ಮಾಡಬೇಕು ಅಂತ ಒಬ್ಬರನ್ನ ಭಕ್ತಾದಿಗಳನ್ನ ಒಬ್ಬ ರವೀಂದ್ರ ನಾಗರಾಜನವ್ರನ್ನ ಅಲ್ಲಿಗೆ ಕಳಿಸ್ಕೊಡ್ತಾರೆ ಮೇಡಮ್, ಇದರ ರಿಪೇರಿ ಮಾಡಿ ಅಂತ. ಅವರು ದೊರೆಸ್ವಾಮಿಯವರು ಅಂತ ಅಂದರೆ ಸ್ಟೇಟ್ ಆರ್ಕಾಲಜಿಲಿ ಅವರು ಆಫೀಸರ್ ಆಗಿರ್ತಾರೆ. ಅವ್ರ ಜೊತೆಲಿ ರವೀಂದ್ರ ನಾಗರಾಜ್ ಅವರು ಬರ್ತಾರೆ. ರಂಗಣ್ಣವರ ಆದೇಶ ಮೇರೆಗೆ ರವೀಂದ್ರ ನಾಗರಾಜ್ ಅವರು ಬರ್ತಾರೆ, ಆ ದೇವಸ್ಥಾನ ಹೇಗಿದೆ ನೋಡೋಣ ಅಂತ. ಅದಾದ ನಂತರ ಇಲ್ಲ ಅದು ದೇವಸ್ಥಾನ ರೆಡಿ ಮಾಡಿಸೋಣ ಅಂತ ಪ್ಲ್ಯಾನ್ ಬಂದಾಗ ಇಲ್ಲಿಕ್ಕಿದ್ದಂಗೆ ಅವ್ರ ಮನಸ್ಸಲ್ಲಿ ಏನು ಬರ್ತೋ, ರಂಗಣ್ಣವ್ರ ಮನಸ್ಸಲ್ಲಿ ಇಲ್ಲ ಹೊಸ ದೇವಸ್ಥಾನನೇ ಮಾಡೋಣ ರಾಮು ಅಂತ ರಂಗಣ್ಣವರು ಮತ್ತು ಗುರುಗಳು ನಮಗೆ ಆಜ್ಞೆ ಆಗುತ್ತೆ. ಆಜ್ಞೆ ಆದಮೇಲೆ ಅದಕ್ಕೆ ಹೊಸ ಎಸ್ಟಿಮೇಷನ್ ಎಲ್ಲ ಆಗುತ್ತೆ ಮೇಡಮ್. ಗುರುಗಳ ನೇತೃತ್ವದಲ್ಲಿ ಮತ್ತು ಅರ್ಚಕರು ನೇತೃತ್ವದಲ್ಲಿ ಗ್ರಾಮಸ್ಥರು ಸೇರಿಸ್ಕೊಂಡು ರಂಗಣ್ಣರ ಮಾರ್ಗದರ್ಶನದ ಮೇಲೆಗೆ ನಾವು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಮೇಡಮ್. ಅದಾದ ನಂತರ ಆ ದೇವಸ್ಥಾನನ ಕೀಳಬೇಕು, ಆ ಶ್ರೀನಿವಾಸನ ವಿಗ್ರಹನ ಎಲ್ಲಿಡಬೇಕು, ಏನು ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ. ಆಗ ಶ್ರೀನಿವಾಸನ ವಿಗ್ರಹನ ಎಲ್ಲನೂ ಅಲ್ಲಿಂದ ತೆಗೆದು ಮಠದಲ್ಲಿ ನಾವು ಇಡ್ತೀವಿ ಮೇಡಮ್. ಅದಾದ ನಂತರ ಮಠದಲ್ಲಿ ಆದ ನಂತರ ಫಸ್ಟು ಆ ದೇವಸ್ಥಾನ ಕೀಳಕ್ಕಿಂತ ಮುಂಚೆನೇ ಗುರುಗಳ ಒತ್ತಾಯದ ಮೇರೆಗೆ ತುಂಬ ಅದ್ಭುತವಾದಂಥ ಕಾಂಕ್ರೀಟ್ ರಸ್ತೆ ಆಗುತ್ತೆ ಮೇಡಮ್ ಬೆಟ್ಟಕ್ಕೆ. ಸುಮಾರು ಒಂದು 2 ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ ಕಾಂಕ್ರೀಟ್ ರಸ್ತೆ, ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ಆಗುತ್ತೆ ಮೇಡಮ್. ತುಂಬ ಅದ್ಭುತವಾಗಿ ರಸ್ತೆ ಆಗಿದೆ. ಅದು ಬಹಳ ಬೇಗನೆ ಆಯಿತು. ಅದು ಭಾಳ ಬೇಗನೆ ಆಯಿತು ಮೇಡಮ್. ನಮ್ಮ ದೇವಸ್ಥಾನ ಮಾಡಬೇಕು ಅನ್ನೋ ಆಜು ಬಾಜುಲೇ ಆ ಕೆಲಸನೂ ಆಗೋಯ್ತು ಮೇಡಮ್. ಆ ದೇವಸ್ಥಾನ ರಿಮೂವ್ ಮಾಡಿ ಆ ವಿಗ್ರಹನ ತಂದು ನಮ್ಮ ಶ್ರೀಮಠದಲ್ಲಿ ಇಟ್ಟಿದ್ದೀವಿ ಮೇಡಮ್. ಈಗಲೂ ಅದಕ್ಕೆ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ಆಗ್ತಾ ಇದೆ ಮೇಡಮ್. ಜೊತೆಗೆ ಆ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಗ್ರಾಮಸ್ಥರೆಲ್ಲ ಸೇರಿಸಿ ಇಲ್ಲ ನಾವು ಈ ಥರ ಮಾಡಬೇಕು ಅಂತಿದ್ವಿ, ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತ ಹೇಳಿದ್ರು ಮೇಡಮ್ GR ಸ್ವಾಮೀಜಿಯವರು. ಅದಾದ ನಂತರ ಅವ್ರ ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ಶ್ರೀ ಉತ್ತದ ತಿಮ್ಮಪ್ಪನ ದೇವಸ್ಥಾನ ಕೆಲಸದ ಕಾರ್ಯ ಪ್ರಗತಿಯಲ್ಲಿ ನಡೀತಾ ಇದೆ ಮೇಡಮ್. ತುಂಬ ಚೆನ್ನಾಗಿ ಆಗ್ತಾ ಇದೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ ಆ ದೇವಸ್ಥಾನ ಆಗ್ತಾ ಇದೆ ಮೇಡಮ್. ವಿಮಾನ ಗೋಪುರ ಆಗ್ಬೋದು, ಮತ್ತು ರಾಜಗೋಪುರ ಆಗ್ಬೋದು, ಮತ್ತು ಎಲ್ಲ ಪ್ರತಿಯೊಂದು ಕೆಲಸನೂ ಸುಧಾ ಆಗ್ತಾ ಇದೆ ಮೇಡಮ್, ನಡೀತಾ ಇದೆ ಮೇಡಮ್. ತುಂಬ ಅದ್ಭುತವಾಗಿ ದೇವಸ್ಥಾನ ಸುಧಾ ತುಂಬ ಅದ್ಭುತವಾಗಿ ಬರ್ತಾ ಇದೆ ಮೇಡಮ್. ಆ ಶ್ರೀನಿವಾಸನ ದೇವಸ್ಥಾನ ಇರುವಂಥ ಜಾಗ ಇದೆಯಲ್ಲ ಮೇಡಮ್, ನಮ್ಮ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಯಾವ ಪ್ರದೇಶದಲ್ಲೂ ಆ ಶ್ರೀನಿವಾಸನ ಬೆಟ್ಟದ ಮೇಲೆ ಆ ರಾಮಾನುಜರು ಕಟ್ಟಿರುವಂಥ ಕೆರೆ ಹಿಂಭಾಗ ಇದೆಯಂತಲ್ಲ, ಅದು ಇದೆಯಲ್ಲ, ತುಂಬ ಅದ್ಭುತವಾದಂಥ ಜಾಗ ಮೇಡಮ್. ಅದು ಪ್ರಗತಿಯಲ್ಲಿ ಇದೆ ಮೇಡಮ್. ಗುರುಗಳ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ ಮೇಡಮ್. ಅದು ಗುರುಗಳು ಮತ್ತು ರಂಗಣ್ಣವ್ರಿಗೆ ಉತ್ತದ ತಿಮ್ಮಪ್ಪ ಅತಿ ಪ್ರಿಯವಾದಂತಹ ಶ್ರೀನಿವಾಸನ ಅವ್ರಿಗೆ ಅಷ್ಟು ಭಕ್ತಿ ಮೇಡಮ್. ಶ್ರೀನಿವಾಸರ ಅವರ ಆಶೀರ್ವಾದದಲ್ಲೇ ಎಲ್ಲ ಆಗ್ತಾ ನಾವು ಪ್ರಾರ್ಥಿಸೋಣ. ಖಂಡಿತ ಮೇಡಮ್. ಮುಂದೆ ನಮ್ಮ ಶ್ರೀಮಠದಿಂದ ತೊಂಡನೂರಿನಲ್ಲಿ 3 ಗೋಶಾಲೆಗಳು ಸ್ಥಾಪಿತವಾಗಿದೆ. ಹೌದು ಮೇಡಮ್. ದೇಶಿ ತಳಿಗಳಿಗೆ ಪ್ರತ್ಯೇಕವಾದ ಗೋಶಾಲೆಯೂ ಇದೆ. ಹೌದು ಮೇಡಮ್. ಈ ಯೋಜನೆಯಲ್ಲಿ ನೀವು ಆರಂಭದಿಂದನೂ ಕೆಲಸ ಮಾಡ್ತಾನೆ ಇದ್ದೀರಾ, ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ವಿವರ ತಿಳಿಸ್ತೀರಾ? ಖಂಡಿತ ಮೇಡಮ್. ಅದು ನಮ್ಮದು ಯದುಗಿರಿ ಯತಿರಾಜ ಮಠದ ಕಡೆಯಿಂದನೇ ನಾವು ಗೋಶಾಲೆನ ಪ್ರಾರಂಭ ಮಾಡ್ತೀವಿ ಮೇಡಮ್. ಪ್ರಾರಂಭ ಮಾಡಿದಾಗ ಚಿಕ್ಕದಾಗಿ ಒಂದು ಶೆಡ್ ಇರುತ್ತೆ ಮೇಡಮ್. ಆಗ ಅಂದರೆ ಗುರುಗಳ ಉದ್ದೇಶ ಏನಿತ್ತು ಅಂದರೆ ದೇಶೀಯ ತಳಿನ ಉಳಿಸಬೇಕು, ದೇಶೀಯ ತಳಿ ನಶಿಸೋಗ್ತಾ ಇದೆ, ಅದನ್ನ ಉಳಿಸುವಂಥ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ರಾಷ್ಟ್ರದಲ್ಲಿ ಎಷ್ಟು ಜಾತಿಯ ದೇಶೀಯ ತಳಿ ಹಸುಗಳಿವೆ ಅಷ್ಟು ಜಾತಿಯ ಹಸುಗಳು ನಮ್ಮ ಗೋಶಾಲೆಯಲ್ಲಿವೆ ಮೇಡಮ್. ಈಗಲೂ ಅಷ್ಟು ಗೋಶಾಲೆಯಲ್ಲಿವೆ. ನಮ್ಮ ಗೋಶಾಲೆ ಪ್ರಾರಂಭವಾದಾಗ ಕೇವಲ ಬರೀ 22 ಹಸುಗಳಿತ್ತು. ಇವತ್ತು ನಮ್ಮ ಗೋಶಾಲೆಯಲ್ಲಿ ಒಟ್ಟು 140 ಹಸುಗಳಿವೆ ಮೇಡಮ್. ಇವತ್ತು ತುಂಬ ಪ್ರತಿನಿತ್ಯ ಮೇಡಮ್ ನಮ್ಮ ಗೋಶಾಲೆಯಲ್ಲಿ ಬೇಕು ಅಂದರೆ ನೀವು ಯಾರಾದರೂ ಬೇಕಾದ್ರೆ ನಾನು ಇಲ್ಲೇ ಇರ್ತೀನಿ ಮೇಡಮ್, ಯಾರು ಹೋಗಿ ನೋಡ್ಬೋದು. ಈಗಲೂ ನಮ್ಮ ಗೋಶಾಲೆಯಲ್ಲಿ ಬೇಕಾದ್ರೆ ಅಲ್ಲೇ ಚಾಪೆ ಹಾಕೊಂಡು ಆರಾಮಾಗಿ ನಿದ್ದೆ ಮಾಡ್ಬೋದು. ಅಷ್ಟು ನೀಟಾಗಿ ನಾವು ಹೊಸ ಗೋಶಾಲೆನ ಅಷ್ಟು ನೀಟಾಗಿ ಇಟ್ಟಿದ್ದೀವಿ ಮೇಡಮ್. ಬೆಳಗ್ಗೆ ಸಂಜೆ 2 ಟೈಮು ನಾವು ಫೀಡ್ಸ್ ಕೊಡ್ತೀವಿ ಮೇಡಮ್. ಒಣಹುಲ್ಲು ಹಾಕ್ತೀವಿ, ಹಸಿ ಹುಲ್ಲು ಕೊಡ್ತೀವಿ ಮೇಡಮ್. ಅವು ಹುಷಾರು ತಪ್ಪಿದ್ರೆ ಅವಕ್ಕೆ ಆರೋಗ್ಯಕ್ಕೆ ಪ್ರತಿ ವಾರದಲ್ಲಿ ಒಂದ್ಸಲ ಡಾಕ್ಟ್ರು ಕರೆಸ್ತೀವಿ, ಚಿಕಿತ್ಸೆ ಮಾಡಿಸೋವಂಥದ್ದು. ಮತ್ತು ಅದು ವಯಸ್ಸಾಯಿತು ಅದನ್ನ ಏನಪ್ಪ ಮಾಡೋದು ಆ ಥರ ಏನಿಲ್ಲ ಮೇಡಮ್. ಅದು ನಮ್ಮ ಗೋಶಾಲೆಗೆ ಬಂದಂಥ ಹಸು ನಮ್ಮಲ್ಲೇ ಅದಿದ್ದು ಆರೋಗ್ಯವಾಗಿ ಅದು ವಯಸ್ಸಾದ ನಂತರ ಕಾಲವಾಗೋವರೆಗೂ ನಮ್ಮ ಹತ್ರ ನಾವು
ಚೆನ್ನಾಗಿ ನೋಡ್ಕೊತೀವಿ. ಅದು ನಾವು ಒಂಥರ ರೀತಿ ಮಕ್ಕಳು ರೀತಿ ಸಾಕ್ತಾ ಇದೀವಿ ಮೇಡಮ್. ಅಷ್ಟು ಚೆನ್ನಾಗಿ ಸಾಕ್ತಾ ಇದ್ದೀವಿ. ತುಂಬ ಅದ್ಭುತವಾಗಿ ಎಲ್ಲ ಜಾತಿಯ ಹಸುಗಳನ್ನು ನಮ್ಮ ಗೋಶಾಲೆಯಲ್ಲಿ ಇದೆ ಮೇಡಮ್. ಬಂದೇ ಬೇಕಂದ್ರೆ ಗೋಶಾಲೆಗೆ ಬಂದು ವಿಸಿಟ್ ಮಾಡ್ಬೋದು. ಖಂಡಿತ ಯಾರಾದರೂ ಬಂದು ನೋಡ್ಬೋದು. ನೋಡಿದ್ರೆ ಖುಷಿಯಾಗುತ್ತೆ. ಇದೆಲ್ಲ ಕಾರ್ಯಕ್ರಮದ ಸುಧಾ ನಮ್ಮ ಶ್ರೀಮಠದ ಯದುಗಿರಿ ಯತಿರಾಜ ಮಠದಿಂದನೇ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಮಾನುಜರ ಆಶೀರ್ವಾದದಿಂದ ಮತ್ತೆ ರಂಗಣ್ಣ ಅವರ ಸಂಕಲ್ಪ. ನಮ್ಮ ರಂಗಣ್ಣ ಅವ್ರದ್ದು ಏನಂದ್ರೆ ಪ್ರತಿಯೊಂದು ಚೆನ್ನಾಗಿರ್ಬೇಕು ರಾಮು. ಯಾಕೆಂದ್ರೆ ಅದು ಏನು ಯಾರು ಹೇಳ್ಕೊಳ್ತೇವೆ ಕಷ್ಟ ಸುಖ ನೋಡ್ಬೇಕು ಅನ್ನೋದು ನಮ್ಮ ರಂಗಣ್ಣವ್ರು ತುಂಬಾ ಭಾವನೆ. ಅದನ್ನ ನಾವು ಈಡೇರಿಸ್ತಿದ್ದೀನಿ. ಮತ್ತೆ ಆ ಗೋಶಾಲೆ ಪ್ರಾರಂಭದಿಂದನೂ ನಾನು ಇಲ್ಲಿವರೆಗೂ ಗೋಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ ಮೇಡಮ್. ಪ್ರತಿನಿತ್ಯ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊತಿದೀವಿ ಮೇಡಮ್. ಬೇಕಾದ್ರೆ ಯಾರು ಬಂದು ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ ಮೇಡಮ್ ಗೋಶಾಲೆ. ಎಲ್ಲ 3 ಗೋಶಾಲೆಗಳಲ್ಲೂ 3 ಗೋಶಾಲೆ. ಮತ್ತೆ ಇಲ್ಲಿ ನಮ್ಮ ಯದುಗಿರಿ ನಾವು ಒಂದು ದಕ್ಷಿಣ ಗೋವರ್ಧನ ಕ್ಷೇತ್ರ ಅಂತ ಮಾಡ್ಕೊಂಡಿದ್ವಿ ಮೇಡಮ್. ಆ ದಕ್ಷಿಣ ಗೋವರ್ಧನ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ದೇಶಿ ತಳಿಗಳು ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಎಷ್ಟು ಜಾತಿ ಹಸುಗಳಿವೆ ಅಷ್ಟು ಜಾತಿ ಹಸುಗಳನ್ನ ನಾವು ಸಾಕಿದ್ದೀವಿ ಮೇಡಮ್. ಮತ್ತು ಇನ್ನೊಂದು ಶ್ರೀಕೃಷ್ಣ ದರ್ಶನ ಅಂತ ಮಾಡ್ಕೊಂಡಿದ್ವಿ ಮೇಡಮ್. ಅಲ್ಲಿ ದೇಶಿ ಅಂದರೆ ಫಾರಿನ್ ತಳಿಗಳು HF, ಜೆರ್ಸಿ ಮತ್ತು ಈ ಥರ ಈ ಥರ ಹಸುಗಳನ್ನ ನಾವು ಸಾಕಿದ್ದೀವಿ ಮೇಡಮ್ ಅಲ್ಲಿ. ಆಮೇಲೆ ಅಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಈ HF ಜೆರ್ಸಿ ಕರು ಹುಟ್ಟಿದ್ರೆ ಗಂಡುಗರು ಹುಟ್ಟಿದ್ರೆ ಯಾರಿಗೋ ಬೇರೆಯವ್ರಿಗೆ ಸೇಲ್ ಮಾಡಿ ಕೊಟ್ಬಿಡ್ತಿದ್ರು ಮೇಡಮ್. ಅದನ್ನ ಮಾರೋನ್ಗೆ ಯಾರೋ ಕಟ್ಕೊಂಡು ಕೊಟ್ಬಿಡ್ತಿದ್ರು. ಈಗ ಅಂಥದ್ದನ್ನು ಸುಧಾ ನಾವು ತಡೆದು ಈಗ ನಮ್ಮ ಗೋಶಾಲೆಯಲ್ಲಿ ತಂದುಬಿಟ್ಟಂಥ ಕರುಗಳನ್ನ ನಾವೇ ಪೋಷಣೆ ಮಾಡ್ತಾ ಇದ್ವಿ ಮೇಡಮ್. ಅದು ಸುಧಾ ಶ್ರೀಮಠದಿಂದ ಆಗ್ತಾ ಇದೆ ಮೇಡಮ್. ಬಹಳ ಸಂತೋಷ. ಹಾಂ ಮೇಡಮ್. ಕೋವಿಡ್ ಸಮಯದಲ್ಲಿ ನಮ್ಮ ಶ್ರೀಮಠದಿಂದ ತೊಂಡನೂರಿನಲ್ಲಿ ಕೈಗೊಂಡ ಹಲವಾರು ಸೇವೆಗಳ ಬಗ್ಗೆ ಪ್ರತ್ಯಕ್ಷದರ್ಶಿಯಾದ ನೀವು ಆಗಿನ ಸಂದರ್ಭ ಹೇಗಿತ್ತು ಅದರ ಬಗ್ಗೆ ಮಾಹಿತಿ ನೀಡ್ತೀರಾ? ಖಂಡಿತ ಮೇಡಮ್. ಆ ಕೋವಿಡ್ ಸಂದರ್ಭ ಅಂದರೆ ಇಡೀ ರಾಷ್ಟ್ರನೇ ಇಡೀ ಇಡೀ ಜಗತ್ತೇ ಮಲಗಿದಂಥ ದಿನ ಮೇಡಮ್. ಅದು ಯಾರೂ ಸುಧಾ ಬೀದಿಲಿ ಓಡಾಡೋವಂಥ ರಿಸ್ಕೇ ತಗೋತಿರಲಿಲ್ಲ. ಓಡಾಡೋಕ್ಕೆ ಭಯ ಪಡ್ತಿದ್ದಂಥ ದಿನ, ಊಟಕ್ಕೋಸ್ಕರ ಕಷ್ಟಪಟ್ಟಂಥ ದಿನ, ಮೆಡಿಷನ್ಗೋಸ್ಕರ ಕಷ್ಟಪಟ್ಟಂಥ ದಿನ, ಮತ್ತು ತಮ್ಮವರೇ ತೀರೋದ್ರು ಸುಧಾ ಹೋಗಿ ಮಖವ ನೋಡೋಕ್ಕಾಗದಂಥ ದಿನ. ಅಂಥ ದುರಂತ ದಿನ ಮೇಡಮ್. ಅಂಥ ದುರಂತದಲ್ಲಿ ನಮ್ಮ ಶ್ರೀಮಠವು ತುಂಬ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ತೊಂಡನೂರು ಗ್ರಾಮದಲ್ಲಿ ತುಂಬ ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ವಿ ಮೇಡಮ್. ಅವತ್ತು ಬೆಂಗಳೂರಿಂದ ಇಲ್ಲಿಂದ ಮೆಡಿಷನ್ ಕಿಟ್ ತರಬೇಕು ಮೇಡಮ್. ಯಾಕೆಂದರೆ ಅಲ್ಲಿಗೆ ಹುಷಾರಿಲ್ಲ. ಸುಮಾರು ಒಂದು 60 ಜನ ಪೇಷಂಟ್ಗಳಿಗೆ ಮೆಡಿಷನ್ ಕೊಡಬೇಕು. ಆ ಮನೆಯಿಂದ ಅವ್ರ ಪೇಷಂಟು ಮನೆಯಿಂದ ಆಚೆಗೆ ಬಂದು ಮೆಡಿಷನ್ ಹೋಗೋ ಪರಿಸ್ಥಿತಿಲಿ ಇರಲಿಲ್ಲ. ಅಂಥ ಕಷ್ಟದ ದಿನಗಳಲ್ಲಿ ನಮ್ಮ ಮಠದ ಭಕ್ತರಾದಂಥ ಡಾಕ್ಟರ್ ರಘುನಂದನ್ ಸರ್ ಇಲ್ಲಿಂದ ವಾಲಂಟ್ರಿಯಾಗಿ ಅವರೇ ರಿಸ್ಕ್ ತಗೊಂಡು, ಇಲ್ಲ ನಾನು ತೊಂಡನೂರು ಗ್ರಾಮಕ್ಕೆ ಹೋಗಿ ಅಲ್ಲಿರೋ ಪೇಷಂಟ್ನ ನಾನೇ ನನ್ನ ಕೈಯಾರೆ ನೋಡಿ ಅವ್ರಿಗೆ ಮೆಡಿಸಿನ್ ಕೊಟ್ಬಿಟ್ಟು ಬರ್ತೀನಿ, ಅವ್ರ ಕಷ್ಟ ಸುಖ ಕೇಳ್ತೀನಿ ಅಂತ ನಮ್ಮ ಮಠದ ಭಕ್ತರಾದಂಥ ಶ್ರೀ ಡಾಕ್ಟರ್ ರಘುನಂದನ್ ಸರ್ ಆ ತೊಂಡನೂರು ಗ್ರಾಮಕ್ಕೆ ಅವರೇ ವಾಲಂಟ್ರಿಯಾಗಿ ತಗೊಬಂದು ಮೆಡಿಷನ್ನ ಪ್ರತಿ ಮನೆಗೆ ಹೋಗಿ ಮೆಡಿಷನ್ ಕೊಟ್ಟು, ನೀವು ಈ ಥರ ಇರಿ ಭಯ ಪಡಬೇಡಿ, ನಾವಿದ್ದೀವಿ, ನಿಮ್ಮ ಜೊತೆಗೆ ಶ್ರೀಮಠ ಇದೆ, ನೀವು ಯಾರು ಯೋಚನೆ ಮಾಡಬೇಡಿ ಅಂತ ಹೇಳೋದಂಥ ನಮ್ಮ ರಘುನಂದನ್ ಸರ್ನ ಇವತ್ತು ನಮ್ಮ ಗ್ರಾಮದಲ್ಲಿ ಮತ್ತು ನಮ್ಮ ಕೆಲವರಿಗೆ ಹೇಳ್ತೀನಲ್ಲ, ತುಂಬ ಕಡುಗರು ಆಚೆ ಬರ್ತಿರಲ್ಲ, ತೀರೋದ್ರು, ಅವ್ರೆಲ್ಲ ಅವ್ರ ಕತೆ ಮುಗೀತು, ಏನು ಅಂಥ ಪರಿಸ್ಥಿತಿ ಇದ್ದಂಥ ಗ್ರಾಮ ಮೇಡಮ್. ಅವತ್ತು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಡಾಕ್ಟರ್ ರಘುನಂದನ್ ಸರ್ ನಮ್ಮ ಕೆರೆತನೂರು ಗ್ರಾಮಕ್ಕೆ ಬಂದು ತೀರಾ ಕಡು ಬಡವರಿಗೆ ಅವ್ರ ಕೈಲಿ ಅವ್ರಿಗೆ ಏನು ಸಾಧ್ಯನ ಮೆಡಿಷನ್ನು ಮತ್ತು ಅವ್ರಿಗೆ ಏನು ಕೊಡೋಕ್ಕೆ ಸಾಧ್ಯ ಅನ್ನೋದೆಲ್ಲ ಬಿಟ್ಟು ಅವತ್ತು ಅದು ಹೇಳ್ಬೇಕು ಅಂದರೆ ಕಾರ್ಯ ತುಂಬ ಯಶಸ್ವಿ ಕಾರ್ಯ ಮೇಡಮ್. ತುಂಬ ಅದ್ಭುತವಾಗಿ ಆಯಿತು ಮೇಡಮ್. ಜೊತೆಗೆ ಅದಲ್ದಾನೆ ಮೇಡಮ್, ಅದು ಹೇಳ್ತೀನಿ ಮೇಡಮ್. ಅದಲ್ದವನೇ ಸುಮಾರು ಒಂದು 200 ಮನೆಗಳಿಗೆ ಪ್ರತಿ ಮನೆಗಳಿಗೆ ಹೋಗಿ ದಿನಸಿ ಕಿಟ್ನ ಮಠದ ಕಡೆಯಿಂದನೇ ದಿನಸಿ ಕಿಟ್ ಕೊಟ್ಟಿದ್ದೀವಿ ಮೇಡಮ್. ಅವ್ರಿಗೆ ಅಟ್ಲೀಸ್ಟ್ ಆಕ್ಸಿಜನ್ ಪ್ರಾಬ್ಲಮ್ ಆದ ಅಂತ ಆಕ್ಸಿಜನ್ ಕಿಟ್ಗಳು ಕೊಟ್ಟಿದ್ದೀವಿ ಮೇಡಮ್. ಅದು ಬಿಟ್ಟರೆ ಮೆಡಿಷನ್ ಡೋಲೋ 60 ಮಾತ್ರ ಆ ಥರ ಕೊಟ್ಬಿಟ್ಟು ಕೆಲವೊಂದು ಅವ್ರಿಗೆ ಅಯ್ಯೋ ತುಂಬ ಸುಸ್ತಾಗವ್ರೆ ಅನ್ನೋದು ಅಂಥ ವಿಟಮಿನ್ ಕಾಂಪ್ಲೆಕ್ಸ್ ಇರುವಂಥ ಮಾತ್ರೆಗಳ್ನೂ ಸುಧಾ ನಮ್ಮ ಡಾಕ್ಟ್ರು ತಂದು ಅವ್ರು ವಾಲಂಟ್ರಿಗೆ ತಂದು ಕೊಟ್ಟಿದ್ದಾರೆ ಮೇಡಮ್. ಅಂಥ ಕಾರ್ಯಕ್ರಮನ ನಮ್ಮ ಮಠದ ಕಡೆಯಿಂದ ತುಂಬ ಅದ್ಭುತವಾಗಾಯಿತು. ಮತ್ತು ಊಟಕ್ಕೂ ಕಷ್ಟಪಡುವಂಥ ದಿನ ಅವತ್ತು. ಆವಾಗ ಪ್ರತಿ ಮನೆಗೂ ಆ ಮನೇಲಿ ಏನು ಬಳಕೆ ಮಾಡ್ಬೋದು ದಿನನಿತ್ಯ ವಸ್ತುಗಳು ಅಂದ್ಬಿಟ್ಟು ಮಠದಿಂದನೇ ಬಾಕ್ಸ್ಗೆ ಪ್ಯಾಕ್ ಮಾಡಿ ಇಲ್ಲಿಂದನೇ ಮಠದಿಂದನೇ ಒಂದು ಅಕ್ಕಿ ಬೇಳೆ ಅವ್ರಿಗೇನೇನು ಎಣ್ಣೆ ಅವ್ರು ಏನು ಯೂಸ್ ಮಾಡ್ತಾರೆ ಎಲ್ಲಾನು ಸುಧಾ ಇಲ್ಲಿಂದನೇ ಪ್ಯಾಕ್ ಮಾಡಿ ಮಠದಿಂದನೇ ಒಂದು 200 ಮನೆಗಳಿಗೆ ನಾವು ಅವತ್ತು ದಿನಸಿ ಕಿಟ್ನ ಕೊಟ್ಟುವಂಥ ದಿನ ಮೇಡಮ್. ಅದು ತುಂಬ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮಠದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋಕ್ಕೆ ಹೆಚ್ಚಾಗಿ ಈ ಇಡೀ ಕೆರೆತೊಣ್ಣೂರು ಗ್ರಾಮದ ಪರವಾಗಿ ನಾನು ಶ್ರೀಮಠಕ್ಕೆ ಅಭಾರಿಯಾಗಿದ್ದೇನೆ ಮೇಡಮ್. ಭವ್ಯವಾದ ಭಕ್ತಾನಂದ ರಾಮಾನುಜರ ವಿಗ್ರಹದ ಬಗ್ಗೆ ಸ್ವಲ್ಪ ವಿವರ ತಿಳಿಸ್ತೀರಾ? ಭಕ್ತಾನಂದ ರಾಮಾನುಜರ ಬಗ್ಗೆ ಹೇಳಬೇಕು ಅಂದರೆ, ಆ ಸಂದರ್ಭ ಭಕ್ತಾನಂದ ರಾಮಾನುಜ ಸ್ಟ್ಯಾಚ್ಯೂ ಆದಂಥ ಸಂದರ್ಭದಲ್ಲಿ ನಮ್ಮ ರಾಮಾನುಜಾಚಾರ್ಯರು 1000 ವರ್ಷದ ಒಂದು ಬರ್ತ್ಡೇ ಕಾರ್ಯಕ್ರಮ ಇರ್ತು ಮೇಡಮ್. ಇಡೀ ವಿಶ್ವದಲ್ಲೇ
ಇಡೀ ವಿಶ್ವದಲ್ಲೇ ಎಲ್ಲೂ ಸುಧಾ ರಾಮಾನುಜರ ಸ್ಟ್ಯಾಚ್ಯೂನ ಯಾರೂ ಸುಧಾ ಮಾಡಿರಲಿಲ್ಲ ಮೇಡಮ್. ನಮ್ಮ ಗುರುಗಳಿಗೆ ಪ್ರೇರಣೆಯಾಗಿ 1000 ವರ್ಷದ ಕೊಡುಗೆಯಾಗಿ ಈ ತೊಂಡನೂರು ಗ್ರಾಮಕ್ಕೆ ಅತಿ ಪ್ರಿಯವಾದಂಥ ರಾಮಾನುಜರಿಗೆ ಅತಿ ಇಷ್ಟವಾದಂಥ ಗ್ರಾಮ ತೊಂಡನೂರು ಗ್ರಾಮ ಆಗಿದೆ. ತೊಂಡನೂರು ಗ್ರಾಮದಲ್ಲೇ ಶ್ರೀ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂನ ನಾವು ಇಲ್ಲಿ ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ನಮ್ಮ ಗುರುಗಳಿಗೆ ಸಂಕಲ್ಪ ಆಗಿತ್ತು ಮೇಡಮ್. ಆ ಸಂಕಲ್ಪದ ಆದಿಯಾಗಿ ಇವತ್ತು ತೊಂಡನೂರಿನಲ್ಲಿ 36 ಅಡಿ ಎತ್ತರದ ಆದಿಶೇಷ ಮೂರ್ತಿಯಾದಂಥ ತೊಂಡನೂರಿನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಆದಿಶೇಷ ಮೂರ್ತಿಲೇ ಅವ್ರ ವಿಗ್ರಹ ಇರೋದು ಮೇಡಮ್. ಅದೇ ರೀತಿಯಲ್ಲಿ ಇವತ್ತು ರಾಮಾನುಜಾಚಾರ್ಯ ಆ ವಿಗ್ರಹನ ಆದಿಶೇಷ ಮೂರ್ತಿನ ಇವತ್ತು ಕೆರೆ ತೊಂಡೂರಿನ ಒಂದು ಕಟ್ಟೆ ಹತ್ರ ನಾವು ಸ್ಥಾಪನೆ ಮಾಡಿದ್ವಿ ಮೇಡಮ್. ಅದು ರಾಮಾನುಜರಿಗೆ ಈ ಕಟ್ಟೆ ಈಗ ವಿಗ್ರಹ ಸ್ಥಾಪನೆ ಮಾಡಿರುವಂಥ ಜಾಗ ರಾಮಾನುಜರು ಕೂತಿ ಅಲ್ಲಿ ಸ್ನಾನ ಮಾಡಿರುವಂಥ ಜಾಗ ಮೇಡಮ್. ಆ ಗುರುಗಳಿಗೆ ದಿವ್ಯ ದೃಷ್ಟಿ ಬಿದ್ದು ಆ ಬಂಡೆ ಮೇಲೇ ಇವತ್ತು ರಾಮಾನುಜರನ್ನ ಆದಿಶೇಷ ಮೂರ್ತಿ ರೂಪದಲ್ಲಿ ಇವತ್ತಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇಡಮ್. ಆ ಪ್ರತಿಷ್ಠಾಪನೆ ಮಾಡಿರುವಂಥ ಜಾಗದಲ್ಲಿ ಸುಮಾರು 2 ರಿಂದ 3 ಎಕರೆನ ಉದ್ಯಾನವನ ಮಾಡಿದ್ವಿ ಮೇಡಮ್. ಉದ್ಯಾನವನದಲ್ಲಿ ಸುಮಾರು ಇಂಡಿಯಾದಲ್ಲಿ ನಶಿಸಿ ಹೋಗ್ತಾ ಇರುವಂತಹ ಎಲ್ಲ ಗಿಡಗಳನ್ನು ಸುಧಾ ಅಲ್ಲಿ ನಾವು ನೆಟ್ಟಿದ್ದೀವಿ ಮೇಡಮ್. ಉಳಿಸ್ಬೇಕು, ಆ ಜಾತಿ ಸಸಿಗಳನ್ನ ಉಳಿಸ್ಬೇಕು, ಔಷಧಿ ಗಿಡಗಳು ಮತ್ತೆ ಒಳ್ಳೆ ಹೂವಿನ ಗಿಡಗಳು ಅಂತ ಸುಗಂಧ. ಆಮೇಲೆ ಅಲ್ಲೇನು ಅಂದ್ರೆ ಚಿಟ್ಟೆಗಳು ಬರಬೇಕು, ಆ ಸುವಾಸನೆಗೆ ಚಿಟ್ಟೆಗಳು ಬಂದು ಅಲ್ಲಿ ಬಟರ್ಫ್ಲೈ ಗಾರ್ಡನ್ ತರ ಆಗ್ಬೇಕು ಅನ್ನೋದು ತುಂಬಾ ಅದೊಂದು ಕನಸು ಮೇಡಮ್ ಗುರುಗಳಿಗೆ. ಆ ತರ ಆಗ್ತಾ ಇದೆ ಮೇಡಮ್. ಅದೇ ತರದಲ್ಲಿ ಇವಾಗ ಹೋಗಿ ಯಾರು ನೋಡ್ಬೋದು, ಅಷ್ಟು ಸುಂದರವಾಗಿದೆ. 10 ನಿಮಿಷ ಕೂತ್ ಬರ್ಬೋದು ಮೇಡಮ್. ಆ ತರ ಇದೆ ಮೇಡಮ್. ಜೊತೆಗೆ ಅಲ್ಲಿ ಫೌಂಟೇನ್ ಇದೆ, ನೀರಿನ ಕಾರಂಜಿ ಮಾಡಿದೀವಿ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೂ ನಾವು ಆ ಕಾರಂಜಿನ ಆನ್ ಮಾಡ್ತೀವಿ. ಬಂದಂತ ಭಕ್ತಾದಿಗಳು ಕುತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದಾರೆ. ಹೌದು ಮೇಡಮ್. ಹೌದು ಮೇಡಮ್. ಎಲ್ಲ ಕಲರ್ ಲೈಟ್ ಎಲ್ಲ ಬರ್ತಾ ಇದೆ, ಅದೆಲ್ಲ ಬರ್ತಾ ಇದೆ. ತುಂಬಾ ಅದ್ಭುತವಾಗಿದೆ. ಭಕ್ತರಿಗೆ ಆನಂದ ಕೊಡೋ ಖಂಡಿತ ಮೇಡಮ್. ನಾನು ಹೇಳ್ತೇನೆ ಅಲ್ಲಿ ಮೇಡಮ್, ಭಕ್ತರಿಗೆ ಆನಂದ ಕೊಡೋಕ್ಕೋಸ್ಕರನೇ ಭಕ್ತಾನಂದ ರಾಮಾನುಜ ಅಂದ್ರೆ ಭಕ್ತ ಅಂದ್ರೆ ಭಕ್ತಿನ ಉದ್ಭವ. ರಾಮಾನುಜಾಚಾರ್ಯ ಯಾವತ್ತು ತೊಂಡೂರಿಗೆ ಬಂದ್ರು ಅವತ್ತು ಆ ಭಕ್ತಿ ಅಲ್ಲೇ ಉದ್ಭವ ಆಗ್ತಲ್ಲ. ಆ ಭಕ್ತಿ ಬಂದ್ಮೇಲೆ ಸಂತೋಷ ಬಂತಲ್ಲ ಮೇಡಮ್, ಅದು ಆ ಉದ್ದೇಶಕ್ಕೋಸ್ಕರನೇ ಭಕ್ತಾನಂದ ರಾಮಾನುಜ. ಭಕ್ತ ಯಾವಾಗಲೂ ಭಕ್ತ ಆನಂದವಾಗಿರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಮ ಗುರುಗಳು ಯದುಗಿರಿ ಎಚ್ಚಿನಾರ ಮಠದ ವತಿಯಿಂದ ಅಲ್ಲಿ ಒಂದು ಮೂರ್ತಿನ ಸ್ಥಾಪನೆ ಮಾಡಿದೆ ಮೇಡಮ್. ಅದು ಅದ್ಭುತವಾಗಿದ್ದಾರೆ. ಅದು ಹೇಗೆ ನಿರ್ಮಾಣ ಆಗೋ ಟೈಮಲ್ಲಿ ನೀವು ಜೊತೆ ಮೇಡಮ್, ನಿರ್ಮಾಣ ಆದ ಸಂದರ್ಭದ ಜೊತೆಲಿ ನಾನೇ ಇದ್ದೆ ಮೇಡಮ್. ಆ ನಿರ್ಮಾಣ ಇನಾಗ್ರೇಷನ್ ಟೈಮ್ ಬಂದ್ರು ಕೆಲಸ ಮುಗಿನಿಲ್ಲ ಮೇಡಮ್. ಅದು ಪೇಂಟ್ ಆಗ್ನಿಲ್ಲ, ಮೂರ್ತಿಗೆ ಪೇಂಟ್ ಆಗ್ನಿಲ್ಲ. ಏನ್ ಹಿಂಗಾಗೋಯ್ತಲ್ಲ, ನಾನು ನಾಳೆಗೆ ಇನಾಗ್ರೇಷನ್ ಮಾಡಬೇಕು, ಯಾರು ಏನ್ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು GR ಸ್ವಾಮೀಜಿಯವ್ರ ರಾತ್ರಿ 6 ಗಂಟೆ ಸಂಜೆ 6 ಗಂಟೆ ಬಂದು ಕೂರ್ತಾರೆ ಮೇಡಮ್. ಪೂರ್ತಿ ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಕೂತು ಆ ವಿಗ್ರಹಕ್ಕೆ ಪೇಂಟಿಂಗ್ ಕೆಲಸ ಮುಗಿಯುತ್ತೆ ಒಂದೇ ರಾತ್ರಿಯಲ್ಲಿ. ಅದು 12 hours ಅಲ್ಲಿ ಮೂರ್ತಿ ವಿಗ್ರಹಕ್ಕೆ ಪೇಂಟಿಂಗ್ ಕೆಲಸ ಆಗುತ್ತೆ. ಅದು ಪೇಂಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ ಮೇಲೆ 6 hours. ಹೌದು, ರಾತ್ರಿ 12 ಗಂಟೆ ರಾತ್ರಿ ಪೇಂಟ್ ತರಿಸಿ ಮೈಸೂರಿಂದ ಲೇಬರ್ಸ್ ಕರೆಸಿ ಅಷ್ಟೊತ್ತೊಂದು ರಾತ್ರಿಯಲ್ಲಿ ಪೇಂಟ್ ಆಗುತ್ತೆ ಮೇಡಮ್. ಆದಂತ ನಂತರ ತುಂಬಾ ವಿಶೇಷವಾಗಿ ರಾಮಾನುಜರದ ಮೂರ್ತಿನ ಇನಾಗ್ರೇಷನ್ ಆಗುತ್ತೆ. ಇಡೀ ನಮ್ಮ ಇತಿಹಾಸದಲ್ಲಿ ನಾವು ನೋಡಿರಲ್ಲ ಮೇಡಮ್. ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಆಗುತ್ತೆ. ಶ್ರೀ ರಾಮಾನುಜಾಚಾರ್ಯರಿಗೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚನೆ ಆಗಿ, ಜೊತೆಗೆ 100 ಊರಲ್ಲಿರೋ ಭಕ್ತಾದಿ ಅಂದರೆ ಎಲ್ಲ ಕಳಶ ಹೊತ್ಕೊಂಡು ಹೆಣ್ಮಕ್ಳು, ಊರಲ್ಲಿರುವ ಹೆಣ್ಮಕ್ಳೆಲ್ಲ ಕಳಶ ಹೊತ್ಕೊಂಡು ಆ ಊರಲ್ಲಿ ಪ್ರದಕ್ಷಿಣೆ ಬಂದು ರಾಮಾನುಜರಿಗೆ ಕಳಸದ ನೀರೆಲ್ಲ ಪ್ರೋಕ್ಷಣೆ ಮಾಡಿ ತುಂಬ ಅದ್ಭುತವಾಗಿ ವಿಶೇಷವಾಗಿ ರಾಮಾನುಜರದ್ದು ವಿಗ್ರಹನ ಇನಾಗ್ರೇಷನ್ ಆಗುತ್ತೆ. ಅದು ಹೆಲಿಕಾಪ್ಟರ್ ಮುಖಾಂತರ ಇಡೀ ಆ ಸುತ್ತ ಎಲ್ಲ ಹೂವಿನ ಪರಿಮಳದಿಂದ ಇಡೀ ರಾಮಾನುಜ ಸ್ಟ್ಯಾಚ್ಯೂ ತುಂಬ ಅದ್ಭುತವಾಗಿ ಹೇಳ್ಬೇಕು ಅಂದರೆ ಆ ಭಕ್ತಿನೇ ಅಲ್ಲಿ ಅರಿತಾ ಇತ್ತು ಮೇಡಮ್. ಭಕ್ತಾನಂದ ರಾಮಾನುಜದಲ್ಲಿ ಭಕ್ತಿನೇ ಅರಿತಾ ಇರೋಂಥದ್ದಿಲ್ಲ ಮೇಡಮ್. ಅವತ್ತು ತುಂಬಾ ವೈಭವದಿಂದ ಖಂಡಿತ ಮೇಡಮ್, ತುಂಬಾ ವೈಭವ, ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ರು. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಕಾರ್ಯಕ್ರಮ. ಇವತ್ತು ಸುಧಾ ಮೂರ್ತಿದು ಪ್ರತಿಯೊಂದು ಈಗಲೂ ಚೆನ್ನಾಗಿದೆ, ಬಂದು ವೀಕ್ಷಣೆ ಮಾಡ್ಬೋದು ಮೇಡಮ್. ಅಷ್ಟು ನಮ್ಮ ಮಠದಿಂದನೇ ನಿರ್ವಹಿಸ್ತೀವಿ ಮೇಡಮ್. ಪ್ರತಿನಿತ್ಯ ಪ್ರವಾಸಿಗರು ನಂಬಿನಾರಾಯಣ, ವೇಣುಗೋಪಾಲ ಮತ್ತೆ ನರಸಿಂಹಸ್ವಾಮಿ ಬಂದಂತ ಭಕ್ತಾದಿಗಳು ಕೆರೆ ನೋಡ್ಕೊಂಡು ಅಲ್ಲಿ ಬಂದು ನಮ್ಮ ರಾಮಾನುಜ ಉದ್ಯಾನವನದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಕೂತಿದ್ದು ಹೋಗ್ತಾ ಇದ್ದಾರೆ ಮೇಡಮ್. ಅಷ್ಟು ತುಂಬಾ ಅದ್ಭುತವಾದ ಈಗ ಆಕರ್ಷಣೀಯ ಸ್ಥಳವಾಗಿದೆ. ಹೌದು ಮೇಡಮ್. ಅದು ಈಗ ನಮ್ಮ ಟೂರಿಸಂ ರಾಮಾನುಜರು ಅಲ್ಲಿ ಯಾವಾಗ ಅಲ್ಲಿ ಬಂದು ಕೂತ್ರು ಅಲ್ಲೊಂದು ಆಕರ್ಷಣೆ ಪ್ಲೇಸ್ ಆಗಿದೆ ಮೇಡಮ್. ಜೊತೆಗೆ ರಾಮಾನುಜರು ಇಂದ ಹೇಳ್ಬೇಕು ಅಂದ್ರೆ ಇವತ್ತು ಕೆರೆ ಬಗ್ಗೆ ಹೇಳ್ಬೇಕು ಅಂದ್ರೆ ರಾಮಾನುಜರು ಸುಮ್ಗೆ ಅವರು ಭಕ್ತಿ ಒಂದೇ ಬಿಟ್ಟು ಹೋಗಿಲ್ಲ ಮೇಡಮ್. ಭಕ್ತಿ ಜೊತೆಗೆ ಊರವ್ರಿಗೆ ಅನ್ನ ಕೊಟ್ಟುಟ್ಟು ಹೋಗಿದ್ದಾರೆ. ಅನ್ನ ಸಿಗುವಂತ ಕಾರ್ಯಕ್ರಮಕ್ಕೆ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ. ಸುಮ್ಗೆ ಹರಿದೋಗ್ತಿತ್ತು ನೀರು.
ಹಿಂಗೆ ನನಗೆ ಗೊತ್ತಿರೋದ್ರಲ್ಲಿ ಹರಿದೋಗ್ತಿತ್ತು ನೀರು. ಆ ಹರಿದೋಗದಂಥ ನೀರಿಗೆ ಅವರ ಮಂತ್ರದಂಡದಿಂದ ಒಂದು ಡ್ಯಾಮ್ ಕಟ್ಟವ್ರೆ. ಆ ಡ್ಯಾಮ್ ಯಾವ ಥರ ಇದೆ ಅಂದರೆ ಕಸ ಒಂದು ಕಡೆಗೆ ಹೋಗುತ್ತೆ, ಮರಳೊಂದು ಕಡೆ ಹೋಗುತ್ತೆ, ಮತ್ತು ಆ ಕೆರೆ ಅದು ನೋಡಿದ್ರೆ ತಳ ಕಾಣುತ್ತೇನೋ ಅನ್ನೋಷ್ಟು ಶುದ್ಧವಾಗಿದೆ ಮೇಡಮ್ ನೀರು. ಅದು ಮೇಲ್ಕೋಟೆ ಬೆಟ್ಟದಿಂದೆಲ್ಲ ಬರುತ್ತೆ ಮೇಡಮ್. ಮಳೆವಾದಂಥ ಸಂದರ್ಭದಲ್ಲಿ ಆ ನಮ್ಮ ಕೆರೆಗೆ ಅಲ್ಲಿಂದೆಲ್ಲ ಬರುತ್ತೆ ಮೇಡಮ್. ಮೇಲ್ಕೋಟೆ ಶ್ರೀ ನರಸಿಂಹ ಬೆಟ್ಟದಿಂದ ಆ ಕಡೆಯಿಂದನೆಲ್ಲ ಬಂದು ಕೆರೆ ನೀರು ಸೇರುತ್ತೆ ಮೇಡಮ್. ಜೊತೆಗೆ ವಿಶೇಷ ಏನಂದರೆ ಈ ಜಗತ್ತಲ್ಲಿ ಎಲ್ಲ ಡ್ಯಾಮು ಬತ್ತೋಗಿರುವಂಥ ದಿನಗಳು. ನಾವು ಖಾಲಿಯಾಗಿದ್ದೀವಿ. ಮತ್ತು 4 ವರ್ಷ 5 ವರ್ಷ ಬರ ಬಂದಂಥ ಸಂದರ್ಭದಲ್ಲೂ ಸುಧಾ ಕೆರೆ ತೊಣ್ಣೂರು ಶ್ರೀ ರಾಮಾನುಜಾಚಾರ್ಯ ಕಟ್ಟಿರುವಂಥ ಯಾದವ ಸಮುದ್ರ ಹೇಳಬೇಕು ಅಂದರೆ ಇವತ್ತು ಸುಧಾ ನೀರು ಬತ್ತಿಲ್ಲ ಮೇಡಮ್. ಅಲ್ಲಿ ಸುಮಾರು ಕಮ್ಮಿ ಅಂದರು 1000 ಜನ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಅಂದರೆ ರಾಮಾನುಜರು ಕಟ್ಟಿರುವಂಥ ಡ್ಯಾಮು ಇವತ್ತು ನಾನು ನನ್ನ ಆದಿಯಾಗಿ ಮತ್ತು ನನ್ನ ಮಕ್ಕಳು ಮತ್ತು ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದ ಆದಿಯಾಗೂ ಸುಧಾ ನಾವು ಅದರಿಂದನೇ ಅನ್ನ ತಿಂತಾ ಇದ್ದೀವಿ ಮೇಡಮ್. ಇವತ್ತು ಅಷ್ಟು ಸುಭಿಕ್ಷವಾಗಿ ನಾವು ತುಂಬ ಚೆನ್ನಾಗಿದ್ದೀವಿ ಮೇಡಮ್. ಕೆರೆ ತೊಣ್ಣೂರು ರಾಮಾನುಜರನ್ನ ನಾವು ಇರೋವರೆಗೂ, ನಮ್ಮ ಕೆರೆ ತೊಂಡನೂರು ಇರೋವರೆಗೂ ರಾಮಾನುಜರನ್ನ ಮರೆಯಂಗೇ ಇಲ್ಲ ಮೇಡಮ್. ಅಷ್ಟು ನಮ್ಗೆ ಕೊಡುಗೆ ಬಿಟ್ಟೋಗಿದ್ದಾರೆ. ರಾಮಾನುಜಾಚಾರ್ಯರು ಸ್ಥಾಪನೆ ಮಾಡಿದ್ದು ನಮ್ಮ ಯತಿಗಿರಿ ಯತಿರಾಜ ಮಠ. ಅದೇ ಹೇಳ್ತಿದ್ದೆ ಈಗ ನೋಡಿ, ನಾನೇ ಹೇಳ್ತಿರೋದು ಮೇಡಮ್. ಅವತ್ತು 950 ವರ್ಷದಿಂದ ಬಂದು ಊರಲ್ಲಿ ಡ್ಯಾಮ್ ಕಟ್ಟಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಆ ಭಕ್ತಿನ ಜೊತೆಲಿ ಒಟ್ಟೋಗಿತ್ತು. ಇವತ್ತು ಆ ಭಕ್ತಿನ ವಾಪಸ್ ರಿಪೀಟ್ ಆಗಿರುವಂಥದ್ದು ನಮ್ಮ ಯದುಗಿರಿ ಯತಿರಾಜ ಮಠದ GR ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ವಾಪಸ್ ಬರ್ತಾ ಇದೆ ಮೇಡಮ್. ನಾನು ಹೇಳ್ತಿದ್ದೆ ಹೌದು, ಅದೇ ನಾವು ಹೇಳ್ತಾ ಇದ್ದೆ ಮೇಡಮ್. ಆ ಉದ್ದೇಶಕ್ಕೆ ಅವ್ರನ್ನ ಅಭಿನವ ರಾಮಾನುಜ ಅಂತ ಕರಿತಿರೋದು ಅದೇ ಉದ್ದೇಶಕ್ಕೆ ಮೇಡಮ್. ತುಂಬಾ ರಾಮಾನುಜರು ಮಾಡಿದ ಕೆಲಸಗಳನ್ನೇ ಇವತ್ತು GR ಸ್ವಾಮೀಜಿಯವರು ಮುಂದುವರಿಸ್ತಾ ಇದ್ದಾರೆ. ಹೌದು ಮೇಡಮ್, ಹೌದು ಮೇಡಮ್. ಇದುವರೆಗೆ ತೊಂಡರನೂರಿನ ತಮ್ಮ ಅನುಭವ ಮತ್ತು ಪವಾಡಗಳನ್ನು ನಮ್ಮೊಂದಿಗೆ ಸಂಕ್ಷಿಪ್ತವಾಗಿ ಹಂಚಿಕೊಂಡಂತಹ ಶ್ರೀಯುತ ರಾಮೇಗೌಡ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ರಾಮು ಅವರೇ. ಶ್ರೀ ಯದುಗಿರಿ ಯತಿರಾಜ GR ನಾರಾಯಣ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಮತ್ತು ಶ್ರೀಕಾರ್ಯಂ ರಂಗಣ್ಣರವರಿಗೂ ನಮಸ್ಕರಿಸುತ್ತಾ, ಇದೇ ರೀತಿ ನಮ್ಮ ಹಿಂದುಳಿದಂತಹ ಕೆಲವು ಗ್ರಾಮಗಳನ್ನ ಮತ್ತು ಕೆರೆ ತೊಣ್ಣೂರು ಗ್ರಾಮನ ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದೀರೋ ಅದೇ ರೀತಿ ಇನ್ನೂ ಅನೇಕ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬೇಕು. ಜೊತೆಗೆ ನಮ್ಮ ಗ್ರಾಮನೂ ಸುಧಾ ಇನ್ನೂ ಈ ಇಂಡಿಯಾದಲ್ಲೇ ಅಂದರೆ ಭಾರತ ದೇಶದಲ್ಲೇ ಸ್ಮಾರ್ಟ್ ಸಿಟಿ ಅಂತಾರಲ್ಲ ಆ ಥರ ಗ್ರಾಮಗಳನ್ನ ಆಗಬೇಕು ಅಂತ ನಾನು ಶ್ರೀಮಠನ ಕೇಳ್ತಾ ಮತ್ತು ಭಕ್ತಾದಿಗಳಲ್ಲಿ ಆಶಿಸ್ತಾ, ನಮ್ಗೆ ಶ್ರೀಮಠದ ಎಲ್ಲ ಭಕ್ತಾದಿಗಳಿಗೂ ನಾನು ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಕೆರೆ ತೊಣ್ಣೂರು ಪ್ರಾಜೆಕ್ಟ್ ಬಗ್ಗೆ ನಮ್ಮ ಮಠ ಮಾಡ್ತಿರುವಂಥ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಾವು ದಿನ ಎಲ್ಲ ಮಾತಾಡ್ಬೋದು, ಅಷ್ಟು ವಿಷಯಗಳಿವೆ ಮೇಡಮ್. ಖಂಡಿತ ಹೇಳ್ತೀನಿ, ಮುಂದೊಂದು ದಿನಗಳಲ್ಲಿ ಇನ್ನೊಂದು ದಿನ ಇದೇ ಸಂದರ್ಭದಲ್ಲಿ ಬಂದಂಥ ಇನ್ನೊಂದು ದಿನ ನಾನು ಬೇಕು ಅಂದರೆ ಬಂದು ನಿಮ್ಮ ಚಾನಲ್ ಮುಖಾಂತರ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಮಠ ಮಾಡ್ತಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಒಂದೊಂದು ಯೋಜನೆಗಳ ಬಗ್ಗೆನೂ ಒಂದು ಸಂಕ್ಷಿಪ್ತವಾಗಿ ಪ್ರತಿಯೊಂದು ವಿಚಾರಗಳನ್ನೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಲ್ಲರಿಗೂ ಈ ಭಕ್ತಿ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತು ಶ್ರೀಮಠದ ಗುರುಗಳಿಗೂ ಮತ್ತು ಶ್ರೀಕಾರ್ಯಮ್ಮವ್ರಿಗೂ ನನ್ನ ಅನಂತವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹರೇ ಶ್ರೀಮತೇ ರಾಮಾನುಜಾಯ ನಮಃ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಾರದ ವಿಶೇಷ ವ್ಯಕ್ತಿಯೊಡನೆ ಭೇಟಿಯಾಗೋಣ. ನಮಸ್ಕಾರ. ಶ್ರೀಮತೇ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ. ವಿಶಿಷ್ಟಾದ್ವೈತ